ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಹಾಗೆ ನಿಮ್ಮ ಪ್ರಿಪರೇಷನ್ ಕೂಡ ಚೆನ್ನಾಗಿ ನಡೆಸ್ತಿದ್ದೀರಾ ಅಂತಲೂ ಗೊತ್ತು. ಈಗ ಹಾಗಾದರೆ ನಾವು ರಿವಿಷನನ್ನು ಸ್ಟಾರ್ಟ್ ಮಾಡೋಣ. ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ ಇದು ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸುವಂತಹ ಒಂದು ಸಬ್ಜೆಕ್ಟ್. ಯಾಕೆ ಅಂದರೆ PSTRಲ್ಲಿ 25 ಮಾರ್ಕ್ಸಿಗೆ, HSTRಗೆ 25 ಮಾರ್ಕ್ಸಿಗೆ ಹಾಗೂ GPSTRನಲ್ಲಿ 50 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ ಪತ್ರಿಕೆ ಶೈಕ್ಷಣಿಕ ಮನೋವಿಜ್ಞಾನ. ಆದ್ದರಿಂದ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿದರೆ ಟಫ್ ಅಂತ ಯಾರಿಗೆ ಆ ಮನೋಭಾವ ಇದೆ ಅದು ಕಂಪ್ಲೀಟಾಗಿ ರಾಂಗ್ ಆಗಿರ್ತದೆ. ಯಾಕೆಂದರೆ ಒಂದು ಶಿಕ್ಷಕ ಅಥವಾ ಶಿಕ್ಷಕಿಯಾಗಿ ನಾನು ಹೇಗೆ ಮಕ್ಕಳನ್ನು ಅರ್ಥೈಸಿಕೊಳ್ಳಬಲ್ಲೆ ಎನ್ನುವುದನ್ನು ತಿಳಿಸುವುದೇ ಶೈಕ್ಷಣಿಕ ಮನೋವಿಜ್ಞಾನ. ಅದನ್ನು ನಿಮಗೆ ನೀವು ಅಪ್ಲೈಡ್ ಮಾಡಿಕೊಂಡು ಕ್ವಶ್ಚನ್ನಿಗೆ ಆನ್ಸರ್ ಮಾಡೋದರ ಮುಖಾಂತರ ಅಲ್ಲಿ ರಿವಿಷನನ್ನು ಸ್ಟಾರ್ಟ್ ಮಾಡಿ. ಹಾಗಾದರೆ ಬನ್ನಿ, 2019ರಲ್ಲಿ GPSTR ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಪತ್ರಿಕೆಯೆಲ್ಲ ನೋಡ್ತಾ ಹೋಗೋಣ. ಹಾಗಾದರೆ ಮೊದಲಿಗೆ ಕ್ವೆಶ್ಚನ್ ನಂಬರ್ 76. ತರಗತಿಯಲ್ಲಿ ಶಿಕ್ಷಕರು ಬೋಧಿಸುತ್ತಿದ್ದಾಗ ಒಬ್ಬ ವಿದ್ಯಾರ್ಥಿ ಹೊರಗೆ ನೋಡುತ್ತಿದ್ದನು ಅಥವಾ ನೋಡುತ್ತಿದ್ದಳು. ಪಕ್ಕದಲ್ಲಿದ್ದವರನ್ನು ಅಡ್ಡಿಪಡಿಸುತ್ತಿದ್ದನು. ಶಿಕ್ಷಕರು ದಿಟ್ಟಿಸಿ ನೋಡಿದಾಗಲೂ ಆತ ಅಥವಾ ಆಕೆ ತಲೆ ಕೆಡಿಸಿಕೊಳ್ಳಲಿಲ್ಲ. ನೀವು ಯಾವ ವಿಧಾನದಿಂದ ಆ ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳುವಿರಿ? ನೋಡಿ, ಮೊದಲಿಗೆ ಕೇಳಿದ್ದಾರೆ ನೀವು ಯಾವ ರೀತಿ ಅರ್ಥ ಮಾಡಿಕೊಳ್ತೀರಾ ಮಗುವನ್ನು ಅಂತ. ನಿಮಗೆ ನೀವು ಅಪ್ಲೈಡ್ ಮಾಡಿಕೊಳ್ಳಿ. ನೀವು ಶಿಕ್ಷಕರು ಆಲ್ರೆಡಿ ಆಗಿದ್ದೀರಾ, ಆ ವಿದ್ಯಾರ್ಥಿ ಹೊರಗೆ ನೋಡ್ತಿದ್ದಾನೆ, ಯಾವ ರೀತಿ ಆ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ತೀರಾ? ವೀಕ್ಷಣ ವಿಧಾನದ ಮೂಲಕವಾ, ಪ್ರಯೋಗ ವಿಧಾನ ಮೂಲಕವಾ, ವ್ಯಕ್ತಿ ಅಧ್ಯಯನದಿಂದವಾ, ಅಂತರಾವಲೋಕನದಿಂದವಾ, ಹೇಗೆ? ಈಗ ಅದರ ಸರಿಯಾದ ಉತ್ತರ ಆಪ್ಷನ್ 3, ವ್ಯಕ್ತಿ ಅಧ್ಯಯನ. ಇಲ್ಲಿ ಸಣ್ಣದಾಗಿ ಮಾರ್ಕನ್ನು ಮಾಡಿದ್ದಾರೆ, ಚಿಕ್ಕದು ಬ್ಲೂ ಮಾರ್ಕ್ಸಲ್ಲಿ. ಅದು ಕರೆಕ್ಟಾದ ಆನ್ಸರ್ ಅಲ್ಲ. ಇಲ್ಲಿ ನಿಮಗೆ ನೀವು ಅಪ್ಲೈಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೇನೆ. ಆದ್ದರಿಂದ ನೀವು ಒಬ್ಬ ಶಿಕ್ಷಕರಾಗಿ ಯಾವ ರೀತಿ ಇದಕ್ಕೆ ಆನ್ಸರನ್ನು ಮಾಡ್ತೀರಿ? ಯಾಕೆಂದರೆ ಇದೇ ಕ್ವಶನ್ ರಿಪೀಟ್ ಆಗಿ ಬರೋದಿಲ್ಲ, ಇದೇ ತರಹದ ಕ್ವಶನ್ ಬೇರೆ ಬರ್ತದೆ. ಆವಾಗ ನಿಮಗೆ ನೀವು ಅಪ್ಲೈಡ್ ಮಾಡಿಕೊಂಡು ಆನ್ಸರ್ ಮಾಡಬೇಕಲ್ವಾ? ಹಾಗಾದರೆ ಅದನ್ನೇ ಇಲ್ಲಿ ಸಹ ಮಾಡಿ, ನೀವು ಯಾವುದು ಉತ್ತರವನ್ನು ಟಿಕ್ ಮಾಡಿದ್ದೀರಾ ಅನ್ನೋದು ನೀವು ಅನಲೈಸ್ ಮಾಡಿ. ಅದು ಸರಿಯಾದರೆ ನಿಮಗೆ ಎಕ್ಸಾಮಲ್ಲಿ ಖಂಡಿತವಾಗಿ ಸರಿ ಆಗಲಿಲ್ಲ ಅಂದರೂ ವರಿ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಯಾಕೆ ಇದು ಸರಿ ಆಗಲಿಲ್ಲ ಅನ್ನೋದನ್ನು ತಿಳ್ಕೊಂಡು ಮುಂದೆ ಸರಿಯಾದ ಆನ್ಸರನ್ನು ಕೊಡ್ತಾ ಹೋಗಿ. ಅರ್ಥ ಆಯ್ತಾ? ಹಾಗಾದರೆ ವ್ಯಕ್ತಿ ಅಧ್ಯಯನ ಸರಿಯಾದ ಉತ್ತರ. ಯಾಕೆ ವ್ಯಕ್ತಿ ಅಧ್ಯಯನ ಸರಿಯಾದ ಉತ್ತರ ಆಗ್ತದೆ? ವೀಕ್ಷಣ ವಿಧಾನ ಯಾಕೆ ಆಗೋದಿಲ್ಲ? ವೀಕ್ಷಿಸಿದ್ರೂ ಕೂಡ ಅಲ್ಲಿ ಹೊರಗೆ ನೋಡುವುದನ್ನು ತಪ್ಪಿಸ್ಬೋದಲ್ವಾ? ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಬೋದಾ? ಇಲ್ಲ. ಕೇವಲ ವೀಕ್ಷಣೆ ಮಾಡುವುದಂದರೆ ವರ್ತನೆಯನ್ನು ವೀಕ್ಷಿಸುವುದು. ವರ್ತನಾ ವಿಧಾನದ ಪಿತಾಮಹ ಯಾರು? JB ವ್ಯಾಟ್ಸನ್ ಅವರು. ಅಂದರೆ ವರ್ತನೆಯನ್ನು ವೀಕ್ಷಿಸುವುದೇ, ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಗಳನ್ನು ವೀಕ್ಷಿಸುವುದೇ ಅಂತರಾವಲೋಕನ ವಿಧಾನ. ಅಂತರಾವಲೋಕನದ ವಿಧಾನದ ಪಿತಾಮಹ ಯಾರು? AB ಟಿಶ್ನರ್ ಅವರು. ಒಳಹೊಕ್ಕು ನೋಡಿಕೊಳ್ಳುವುದು ಅಂತರಾವಲೋಕನದ. ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಯನ್ನು ನೋಡ್ತೇವಾ? ಇಲ್ಲ. ಅಲ್ಲಿ ವಿದ್ಯಾರ್ಥಿ ಹೊರಗೆ ನೋಡ್ತಿದ್ದಾಗ ಅವನಿಗೆ ಮಾನಸಿಕ ಪ್ರಕ್ರಿಯೆ ಹೇಗೆ ನೋಡಲಿಕ್ಕಾಗ್ತದೆ? ಪ್ರಯೋಗ ವಿಧಾನ. ಪ್ರಯೋಗ ವಿಧಾನ ಅಂತ ಹೇಳಿದರೆ ನಿಯಂತ್ರಿತ ಸನ್ನಿವೇಶದಲ್ಲಿ ವರ್ತನೆಗಳ ವೀಕ್ಷಣೆ. ಒಂದು ನಿಯಂತ್ರಿತ ಸನ್ನಿವೇಶ ಆಗ್ತಾ ಇದೆಯಾ? ಇಲ್ಲ. ಇದು ಪ್ರಯೋಗ ಮಾಡ್ತಾ ಇದ್ದೇವಲ್ಲ ಅವನನ್ನು? ಇಲ್ಲ. ಜಸ್ಟ್ ಅವನು ಹೊರಗೆ ನೋಡ್ತಿದ್ದಾನೆ, ಪಕ್ಕದಲ್ಲಿದ್ದವ್ರನ್ನೂ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಂತ ಹೇಳಿದರೆ ಅವನ ಬಗ್ಗೆ ತಿಳ್ಕೊಳ್ಬೇಕು. ಅವನಿಗೆ ಯಾವ ರೀತಿ ಸಮಸ್ಯೆ ಇದೆ, ಉದ್ಭವಿಸುವ ಸಮಸ್ಯೆಗಳಿಗೆ ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅರ್ಥೈಸಿಕೊಂಡು ಸಮಸ್ಯೆಯ ಕಾರಣಗಳನ್ನು ವಿಶ್ಲೇಷಿಸಿ ಪರಿಹಾರವನ್ನು ಕಂಡುಕೊಳ್ಳುವುದೇ ವ್ಯಕ್ತಿ ಅಧ್ಯಯನ. ಇದರ ಪ್ರತಿಪಾದಕರು ಅಥವಾ ವ್ಯಕ್ತಿ ಅಧ್ಯಯನದ ಪಿತಾಮಹ ಯಾರು? DFD ಬುಕ್ಸ್ ಅವರು ಇದರ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದಾರೆ. ಅದರಿಂದ ಇಲ್ಲಿ ಸರಿಯಾದ ಉತ್ತರ ವ್ಯಕ್ತಿ ಅಧ್ಯಯನ ಆಗಿರ್ತದೆ. ಕ್ವೆಶ್ಚನ್ 77 ಅಂದರೆ ಸೆಕೆಂಡ್ ಕ್ವೆಶ್ಚನ್ ಅಂತ ಹೇಳ್ಬೋದು. ಮಕ್ಕಳು ಬರೆಯುವುದು, ಟೈಪ್ ಮಾಡುವುದು, ಈಜುವುದು, ಸೈಕಲ್ ಸವಾರಿ ಮಾಡುವುದು ಇವು ಈ ಕೆಳಗಿನ ಕೆಳಗಿನ ಈ ರೀತಿಯಿಂದ ಪ್ರಭುತ್ವ ಗಳಿಸುತ್ತಾರೆ. ಯಾವ ರೀತಿ? ಫಸ್ಟ್ ಬರೀತಾರೆ, ಟೈಪ್ ಮಾಡೋದು, ಯಾವುದು ಈಜುವುದಾಗಿರ್ಬೋದು, ಸೈಕಲ್ ಸವಾರಿ ಮಾಡುವುದು, ಇದನ್ನು ಯಾವ ರೀತಿ ಪ್ರಭುತ್ವ ಗಳಿಸ್ತಾರೆ ಅಂತ ಹೇಳ್ಬೋದು? ಅನುಬಂಧಿಸುವುದು, ವೀಕ್ಷಿಸುವುದು, ಸಮಸ್ಯೆಯನ್ನು ಪರಿಹರಿಸುವುದು, ಅಥವಾ ಪ್ರಯತ್ನ ಮತ್ತು ಪ್ರಮಾದ. ಎಲ್ರಿಗೂ ಗೊತ್ತಿದೆ ಅಲ್ವಾ ಆನ್ಸರ್? ಆಪ್ಷನ್ ನಂಬರ್ 4, ಪ್ರಯತ್ನ ಪ್ರಮಾದ. ಯಾಕೆ ಇಲ್ಲಿ ಪ್ರಯತ್ನ ಪ್ರಮಾದ? ತಪ್ಪು ಮಾಡಿಯೇ ಸರಿಯಾದ ಮಾರ್ಗ ಅಥವಾ ಸರಿಯಾದ ರೀತಿಯಲ್ಲಿ ಓದುವುದು, ಬರೆಯುವುದು, ಅಥವಾ ಸೈಕಲ್ ಸವಾರಿ ಮಾಡೋದು, ಈಜುವಾಗು ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ. ಆವಾಗ ಮಾತ್ರ ನಾವು ಸರಿಯಾದದ್ದು ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರ್ತದೆ? ಪ್ರಯತ್ನ ಮತ್ತು ಪ್ರಮಾದ ಆಗಿರ್ತದೆ. ಈ ಪ್ರಯತ್ನ ಪ್ರಮಾದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ತಾರಂಡೈಕ್ರವರು. ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಅಲ್ವಾ? SR ಬಾಂಡ್ ಅಂತ ಹೇಳ್ತೇವೆ. ಇದನ್ನು ತಾರಂಡೈಕ್ರವರು ವ್ಯಾಖ್ಯಾನಿಸಿದ್ದಾರೆ.
ಅವರನ್ನು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ತಾರೆನ್ ಡಯಾಗ್ರಾಮನ್ನು ಕರೀತಾರೆ ಅಲ್ವಾ. ಇದೆಲ್ಲ ತಿಳ್ಕೊಂಡಿರಬೇಕಾಗಿ ಒಂದು ಕ್ವೆಶ್ಚನ್ ಆನ್ಸರ್ ಮಾಡುವಾಗ ಅದರ ಸುತ್ತಮುತ್ತಲೂ ರಿಲೇಟೆಡ್ ಆಗಿರುವಂಥದ್ದನ್ನೆಲ್ಲ ನಾವು ತಿಳ್ಕೊಳ್ತಾ ಹೋದರೆ ಮುಂದಿನ ಕ್ವೆಶ್ಚನಿಗೆ ಈಸಿ ಆಗ್ತದೆ. ಈಗ ನೆಕ್ಸ್ಟ್ ಮುಂದೆ ಹೋಗುವ. ಕ್ವೆಶ್ಚನ್ ನಂಬರ್ 78. ಎರಡು ಉದ್ದೀಪನಗಳನ್ನು ಅನೇಕ ಸಲ ಒಟ್ಟಿಗೆ ನೀಡಿದಾಗ ಒಂದು ಹೊಸ ಅನುಕ್ರಿಯೆಯ ರೂಪ ಉದ್ಭವಿಸುತ್ತದೆ. ಈ ರೀತಿಯ ಕಲಿಕೆಯನ್ನು ಹೀಗೆನ್ನುತ್ತಾರೆ. ಎರಡು ಉದ್ದೀಪನವನ್ನು 2 ಸಲ ಕೊಟ್ಟಾಗ ಅನೇಕ ಬಾರಿ ಹೇಳಿದಾಗ ಒಂದು ಹೊಸ ಅನುಕ್ರಿಯೆ, ಒಂದು ಏನು ಅಂದರೆ ನನಗೆ ಓದಬೇಕು, GPST ಅಥವಾ PST HSTR ಅಥವಾ ಶಿಕ್ಷಕ ಆಗಬೇಕು ಅನ್ನೋದು ನನ್ನ ಉದ್ದೀಪನ, ನನ್ನ ಆಸೆ, ನನ್ನ ಒಂದು ಇದಾಗಿರ್ತದೆ. ಅದನ್ನು ಪದೇ ಪದೇ ಎಲ್ಲರೂ ಹೇಳ್ತಿರ್ತಾರೆ. ಇನ್ನೂ ನೋಟಿಫಿಕೇಷನ್ ಆಗ್ತದೆ. ಎರಡೆರಡು ಸಲ ಏನೇನು ಉದ್ದೀಪನಗಳು, ಎರಡೆರಡು ಉದ್ದೀಪನಗಳು ಒಟ್ಟೊಟ್ಟಿಗೆ ನೀಡಿದಾಗ ಒಂದು ಹೊಸ ಅನುಕ್ರಿಯೆ ಬರ್ತದೆ, ಅನುಬಂಧನ ಆಗ್ತದೆ ಅಲ್ವಾ. ಆದ್ದರಿಂದ ಇಲ್ಲಿ ಸರಿಯಾದ ಆನ್ಸರ್ ಯಾವುದಾಗ್ತದೆ? ಆಪ್ಷನ್ ನಂಬರ್ 3 ಅನುಬಂಧನ ವಿಧಾನ. ಅನುಬಂಧನ ಅಂತ ಹೇಳಿದ್ರೇನು? ಸ್ವಾಭಾವಿಕ ಅನುಕ್ರಿಯೆಯ ಪರಿವರ್ತಿಸುವಿಕೆಯನ್ನು ಅನುಬಂಧನ ಎಂದು ಕರಿತೇವೆ. ಕಾಲ್ಫರ್ ಆಗ್ತಿದೆ, ಇಲ್ಲಿ ನೀನೇನು ಶಿಕ್ಷಕರ ನೇಮಕಾತಿ ಆಗೇ ಬಿಡ್ತು, ನೋಟಿಫಿಕೇಷನ್ ಬಂದೇ ಬರ್ತದೆ, ಇದೆಲ್ಲ ಉದ್ದೀಪನಗಳನ್ನು ಕೊಟ್ಟಾಗ ನಾನು ಓದಬೇಕು, ಒಂದು ಹೊಸ ಅನುಬಂಧನ ಆಗ್ತದೆ ನನಗೆ ಅಲ್ವಾ. ಐ ಗೆಟ್ ಎ ಜಾಬ್ನ ತಗೊಳ್ಬೇಕು ಅಂತ ಆಗ್ತದೆ ಅಲ್ವಾ. ಅದೇ ಅನುಬಂಧನ ವಿಧಾನ. ಹಾಗಾದರೆ ಇಲ್ಲಿ 79. ಮಗು ಕಾಗೆಯೊಂದನ್ನು ಮೊದಲ ಸಲ ನೋಡಿದಾಗ ಆ ಮಗು ಗುಬ್ಬಚ್ಚಿಯನ್ನು ಸ್ಮರಿಸಿಕೊಂಡು ಕಾಗೆಯೂ ಒಂದು ಪಕ್ಷಿ ಎಂದು ಗ್ರಹಿಸುತ್ತದೆ. ಇಲ್ಲಿ ಮಗು ಬಳಸಿಕೊಳ್ಳುವುದು ಯಾವುದು? ಪರಿಕಲ್ಪನೆ, ಅಟ್ಟಣೆ, ಸ್ಕೀಮಾ, ಬಿಂಬ. ಯಾವುದು ಇಲ್ಲಿ ಸರಿಯಾದ ಆನ್ಸರ್ ಆಗ್ತದೆ? ಆಪ್ಷನ್ ನಂಬರ್ 3 ಯಾವುದು? ಸ್ಕೀಮಾ. ಸ್ಕೀಮಾ ಅಂತ ಹೇಳಿದ್ರೇನು? ಸ್ಕೀಮಾ ಸರಿಯಾದ ಆನ್ಸರ್ ಆಗಿರ್ತದೆ. ಸ್ಕೀಮಾ ಅಂತ ಹೇಳಿದ್ರೆ ಏನು? ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ವಿಧಾನವನ್ನು ಸ್ಕೀಮಾ ಅಂತ ಕರಿತೇವೆ. ಅಂದರೆ ಹೊಸ ಜ್ಞಾನವನ್ನು. ಇಲ್ಲಿ ಮಗು ಕಾಗೆಯನ್ನು ಸ್ಮರಿಸಿಕೊಂಡಾಗ ಕಾಗೆಯನ್ನು ಒಂದ್ಸಲ ನೋಡಿದಾಗ ಗುಬ್ಬಚ್ಚಿಯನ್ನು ನೆನಪು ಮಾಡ್ಕೊಳ್ತದೆ. ಇದು ಒಂದು ಪಕ್ಷಿ ಅಲ್ವಾ, ಪಕ್ಷಿ ಥರನೇ ಇದೆ ಅಲ್ವಾ. ತಾಯಿ ಮಗುವನ್ನು ಸ್ಪರ್ಶಿಸಿದಾಗ ಮುಗುಳ್ನಾಗ್ತದೆ. ಸ್ಕೀಮಾ ಅಂದರೆ ಬಿಂಬವನ್ನೇ ಎತ್ತಿಡು, ಸ್ಕೀಮದ ನಂತರದ ರೂಪ ಬಿಂಬ. ಅರ್ಥ ಆಯ್ತಾ? ಸ್ವಿಸ್ ದೇಶದ ಮನೋವಿಜ್ಞಾನಿ ಜೀನ್ ಪಿಯಾಜೆಯವರು ತಮ್ಮ ಬೌದ್ಧಿಕ ವಿಕಾಸ ಸಿದ್ಧಾಂತದಲ್ಲಿ ಸ್ಕೀಮಾ ಎಂಬ ಪದವನ್ನು ಬಳಸಿದ್ದಾರೆ. ಅಂದರೆ ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ವಿಧಾನ. ಹೊಸ ಜ್ಞಾನವನ್ನು ಪಡಿಬೇಕಾದರೆ ಹಿಂದಿನ ತನ್ನಲ್ಲಿರುವ ಜ್ಞಾನವನ್ನು ಸಂಸ್ಕರಿಸಿ ವ್ಯಕ್ತಿ ಹೊಂದಿರುವ ವಿಧಾನವನ್ನು ಸ್ಕೀಮಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಕ್ವೆಶ್ಚನ್ ನಂಬರ್ 80. ಕೆಲವು ಮಕ್ಕಳು ಆತ್ಮವಿಶ್ವಾಸ, ಸ್ವಇಚ್ಛೆಯಿಂದ ಮುಂದೆ ಬರುವುದು, ಧನಾತ್ಮಕ ದೃಷ್ಟಿ ಮತ್ತು ಕ್ರಿಯಾಶೀಲತೆಗಳನ್ನು ಹೊಂದಿರುತ್ತಾರೆ. ಅಂತಹ ಮಕ್ಕಳಲ್ಲಿರುವುದು ಯಾವುದು? ಇದ್ರಿಂಗೆಲ್ಲ ಸರಿ ಅಂತ ಆನ್ಸರ್ ಸರಿ ಅಂತ ಅನಿಸ್ತದೆ ನೋಡಿ. ಸ್ವಯಂ ಆಸಕ್ತಿ. ಕೆಲವು ಮಕ್ಕಳು ಆತ್ಮವಿಶ್ವಾಸ, ತನ್ನ ಸ್ವಂತ ಕಾನ್ಫಿಡೆಂಟಿಂದ ಮುಂದೆ ಬರುವುದು, ಸ್ವಯಂ ಆಸಕ್ತಿಯಿಂದ ಬರ್ಬೋದು. ಸ್ವಯಂ ಒಲವು, ಸ್ವಯಂ ಪ್ರೇರಣೆ, ಸ್ವಗೌರವ. ಇದರಲ್ಲಿ ಯಾವುದು? ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಈ ಕ್ವಶನ್. ಆದರೆ ಇಲ್ಲಿ ಸರಿಯಾದ ಆನ್ಸರನ್ನು ಕಂಡುಹಿಡಿಯೋದು ಹೇಗೆ ನೋಡ್ಕೊಳ್ಳುವ. ಇಲ್ಲಿ ಮಕ್ಕಳು ತಮ್ಮ ಕಾನ್ಫಿಡೆಂಟಿಂದ ಇಚ್ಛೆಯಿಂದ ಮುಂದೆ ಬರ್ತಾರೆ, ಆನ್ಸರ್ ಮಾಡ್ತೇನೆ ಅಂತ ಮುಂದೆ ಬರ್ತಾರೆ. ಹೀಗೆ ತಿಳ್ಕೊಳ್ಳಿ. ಇದನ್ನು ಯಾವುದರಿಂದ ತಿಳ್ಕೊಳ್ತಾರೆ? ಸ್ವಗೌರವ, ತನ್ನ ಮೇಲೆ ತನ್ನ ಗೌರವ. ಮಕ್ಕಳ ವೈಯಕ್ತಿಕತೆಗೆ ಬೆಲೆ ಕೊಟ್ಟರೆ ಅವರಲ್ಲಿ ಆತ್ಮವಿಶ್ವಾಸವೂ ಹೆಚ್ಚಾಗ್ತದೆ, ಸ್ವಗೌರವವೂ ಅರಳುತ್ತದೆ ಎಂಬುದು ಈ ಆತ್ಮವಿಶ್ವಾಸ, ಸ್ವಗೌರವ ಎರಡೂ ಹರಡುತ್ತದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಸ್ವಗೌರವ ಸರಿಯಾದ ಉತ್ತರ ಆಗಿರ್ತದೆ. ಅರ್ಥ ಆಯ್ತಾ? ಇದನ್ನು ಹೇಳಿದವರು ಯಾರು? ಮೋರಿಯೋ ಮೊಂಟೆಸೊರಿ ಅವರು ಈ ರೀತಿಯ ಮಕ್ಕಳ ವೈಯಕ್ತಿಕತೆಗೆ ಹೆಚ್ಚು ಬೆಲೆ ಕೊಡಬೇಕು, ಅವರಲ್ಲಿ ಆತ್ಮವಿಶ್ವಾಸ ಬೆಳಿಬೇಕು, ಆ ವಿಧಾನವನ್ನು ತಿಳಿಸಿಕೊಡ್ತಾರೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ 81. ಅನಪೇಕ್ಷಿತ ಸಂವೇಗಗಳನ್ನು ಆರೋಗ್ಯಕರವಾಗಿ ಮಾರ್ಪಡಿಸಲು ಬಳಸಬಹುದಾದ ಸೂಕ್ತ ಮನೋತಂತ್ರ ಯಾವುದು? ಅನಪೇಕ್ಷಿತ ಸಂವೇಗ ಅಂತ ಹೇಳಿದ್ರೇನು? ವ್ಯಕ್ತಿಯ ವಿಚಲಿತವಾದ ಮನಸ್ಥಿತಿಯ ಸಂವೇಗ. ಅನಪೇಕ್ಷಿತ ಅಂದರೆ ನೆಗೆಟಿವ್ ಅಲ್ವಾ. ಇಲ್ಲಿ ಅನಪೇಕ್ಷಿತವಾದ ಸಂವೇಗವನ್ನು ನೆಗೆಟಿವನ್ನು ಪಾಸಿಟಿವನ್ನಾಗಿ ಪರಿವರ್ತಿಸುವುದು ಯಾವ ತಂತ್ರದ ಮುಖಾಂತರ? ಅಷ್ಟೇ. ದಮನ, ಉದಾತ್ತೀಕರಣ, ಪ್ರಕ್ಷೇಪಣ, ಪ್ರತಿಗಮನ. ಯಾವುದು ಹಾಗಾದರೆ ಇಲ್ಲಿ ಹೇಳಿ ನೋಡುವ.
ಇಲ್ಲಿ ದಮನ ಆಗ್ತದ. ದಮನ ಅಂದರೆ ಗೊತ್ತಾಗ್ತದೆ ಇದು ನೆಗೆಟಿವ್. ಆದರೆ ಇಲ್ಲಿ ಅನಪೇಕ್ಷಿತ ಸಂವೇಗನವನ್ನು ಆರೋಗ್ಯಕರವಾಗಿ ಮಾರ್ಪಡಿಸಲು ಇರುವಂಥದ್ದೇ ಧನಾತ್ಮಕ ದೃಷ್ಟಿ ಅಥವಾ ಇದು ಧನಾತ್ಮಕವಾಗಿ ಮಾರ್ಪಡಿಸಲು ಬಳಸಬಹುದಾದ ಸೂಕ್ತವಾದ ವಿಧಾನವೇ ಉದಾತ್ತೀಕರಣ. ಅರ್ಥ ಆಯ್ತಾ? ಉದಾತ್ತೀಕರಣ ಅಂತ ಹೇಳಿದ್ರೆ ಏನು? ಯಾವುದು ಸಮಾಜ ಒಪ್ಪದೇ ಇರುವಂಥ ಘಟನೆಯನ್ನು, ಭಾವನೆಯನ್ನು, ಬಯಕೆಯನ್ನು ಸಮಾಜ ಒಪ್ಪುವ ರೀತಿಯಲ್ಲಿ ಧನಾತ್ಮಕವಾಗಿ ಮಾರ್ಪಡಿಸುವುದೇ ಉದಾತ್ತೀಕರಣ. ಅರ್ಥ ಆಯ್ತಾ? ನೆಕ್ಸ್ಟು ಕ್ವೆಶ್ಚನ್ ನಂಬರ್ 82. ಒಬ್ಬ ವಿದ್ಯಾರ್ಥಿಯು ತನ್ನ ಪಠ್ಯಪ್ರಣಾಳಿಕೆಯಲ್ಲಿ ಸೂಚಿಸದ ಒಂದು ಪುಸ್ತಕವನ್ನು ಓದುತ್ತಿದ್ದನು ಅಥವಾ ಓದುತ್ತಿದ್ದಳು. ಅವನು ಅಥವಾ ಅವಳು ಈ ರೀತಿ ಮಾಡಲು ಕಾರಣ ಏನು? ಪ್ರಣಾಳಿಕೆಯಲ್ಲಿ ಇಲ್ಲದ ಪುಸ್ತಕವನ್ನು ಓದ್ತಿದ್ದಾನೆ. ಹಾಗಾದರೆ ಬಾಹ್ಯ ಅಭಿಪ್ರಾಯ ಪ್ರೇರಣೆನ, ಹೆಚ್ಚು ಅಂಕ ಗಳಿಸುವ ಆಸೆನ, ಆಂತರಿಕ ಅಭಿಪ್ರೇರಣೆನ, ಎಲ್ಲರ ಮೆಚ್ಚುಗೆ ಗಳಿಸಲ, ಅವನಿಗೆ ಸ್ವಯಂ ಆಸಕ್ತಿ ಅಲ್ವಾ, ಅದು ಆಂತರಿಕವಾಗಿ ಬರಬೇಕು. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಆಂತರಿಕ ಅಭಿಪ್ರೇರಣೆ. ಕ್ವೆಶ್ಚನ್ ನಂಬರ್ 83. ಕೆಳಗಿನವುಗಳಲ್ಲಿ ಯಾವುದು ಸಂವೇದನಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಸೂಚಿಸುತ್ತದೆ? ತನ್ನ ಭಾವನೆಗಳನ್ನು ತಾನು ಅರಿತುಕೊಳ್ಳುವುದು, ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು, ತನ್ನ ಭಾವನೆಗಳನ್ನು ನಿಯಂತ್ರಿಸುವುದು, ತನ್ನ ಸ್ವಂತ ಮತ್ತು ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು. ಯಾವುದು ಸಂವೇದನಾತ್ಮಕ ಬುದ್ಧಿಶಕ್ತಿ? ನೆಕ್ಸ್ಟ್ ಕ್ವೆಶ್ಚನ್ 83. ಕೆಳಗಿನವುಗಳಲ್ಲಿ ಯಾವುದು ಸಂವೇದನಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಸೂಚಿಸುತ್ತಿದೆ? ಆಪ್ಷನ್ 1, ತನ್ನ ಭಾವನೆಗಳನ್ನು ತಾನು ಅರಿತುಕೊಳ್ಳುವುದು, ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು, ತನ್ನ ಭಾವನೆಗಳನ್ನು ನಿಯಂತ್ರಿಸುವುದು, ತನ್ನ ಸ್ವಂತ ಮತ್ತು ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು. ಇಲ್ಲಿ ಯಾವುದು ಸರಿಯಾದ ಆನ್ಸರ್ ಆಗಿರ್ತದೆ? ಸಂವೇಗಾತ್ಮಕ ಬುದ್ಧಿಶಕ್ತಿ. ಸಂವೇಗಾತ್ಮಕ ಅಂತ ಹೇಳಿದ್ರೇನು? ವ್ಯಕ್ತಿಯ ವಿಚಲಿತ ಮನಸ್ಥಿತಿಯೇ ಸಂವೇಗ ಅಲ್ವಾ? ಹಾಗಾದರೆ ಇಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಸೂಚಿಸುವುದು ಯಾವುದು? ತನ್ನ ಭಾವನೆಗಳನ್ನು ತಾನು ಅರಿತುಕೊಳ್ಳುವುದಾ, ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದಾ, ತನ್ನ ಭಾವನೆಯನ್ನು ನಿಯಂತ್ರಿಸಿಕೊಳ್ಳುವುದಾ, ಅಥವಾ ತನ್ನ ಸ್ವಂತ ಮತ್ತು ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದಾ? ಯಾವುದು ಸರಿಯಾದ ಆನ್ಸರ್ ಆಗಿರ್ತದೆ? ಹಾಗಾದರೆ ತನ್ನ ಸ್ವಂತ ಮತ್ತು ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು ಇಲ್ಲಿ ಸರಿಯಾದ ಉತ್ತರ. ಹಾಗಾದರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ಜಾನ್ ಮೇಯರ್ ಮತ್ತು ಪೀಟರ್ ಸ್ಯಾಲೋವೈ. ಸಂವೇಗ ಅಂತ ಹೇಳಿದ್ರೆ ಏನು? ವ್ಯಕ್ತಿಯ ವಿಚಲಿತವಾದ ಮನಸ್ಥಿತಿಯೇ ಸಂವೇಗ. ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಹೆಚ್ಚು ಪ್ರಚಲಿತಪಡಿಸಿದವರು ಡೇನಿಯಲ್ ಗೋಲ್ಮನ್ ಅವರು ಅಲ್ವಾ? ಎಮೋಷನಲ್ ಇಂಟೆಲಿಜೆನ್ಸಿ ಅಂತ ಕರೀತಾರೆ. ಅಂಥ ಪುಸ್ತಕವನ್ನು ಸಹ ಡೇನಿಯಲ್ ಗೋಲ್ಮನ್ ಅವರು ಬರೆದಿರ್ತಾರೆ. ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ಪರಿಸರದ ವಿವಿಧ ರೀತಿಯ ಭಾವನಾತ್ಮಕ ಉದ್ದೀಪನಗಳಿಗೆ ಸೂಕ್ತವಾಗಿ ಯಶಸ್ವಿಯಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯವೇ ಸಂವೇಗಾತ್ಮಕ ಬುದ್ಧಿಶಕ್ತಿಯಾಗಿದೆ. ಹಾಗಾದರೆ ಇಲ್ಲಿ ತನ್ನ ಸ್ವಂತ ಮತ್ತು ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದೇ ಇಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂಬ ಸಂಪೂರ್ಣವಾದ ಪರಿಕಲ್ಪನೆ. ಅರ್ಥ ಆಯ್ತು? ಕ್ವೆಶ್ಚನ್ ನಂಬರ್ 84. ಹುಡುಗರು ಗಮನ ಹರಿಸುತ್ತಿಲ್ಲ. ಅನೇಕ ಹುಡುಗಿಯರು ಕಲೆಯನ್ನು ಇಷ್ಟಪಡುತ್ತಾರೆ. ಶಿಕ್ಷಕರು ಇಂಥ ಹೇಳಿಕೆಯನ್ನು ಬಳಸಬಾರದು. ಕಾರಣವೇನೆಂದರೆ ಇದರಿಂದ ಉಂಟಾಗುವುದು ಯಾವುದು? ಹುಡುಗರು ಸರಿ ಇಲ್ಲ, ಹುಡುಗಿಯರು ಸರಿ ಇದ್ದಾರೆ, ಅಥವಾ ಹುಡುಗರು ಹೆಚ್ಚು ಬುದ್ಧಿವಂತರು, ಹುಡುಗಿಯರು ಕಡಿಮೆ ಬುದ್ಧಿವಂತರು, ಈ ಥರ ಪಕ್ಷಪಾತವನ್ನು ಮಾಡುವುದೇ ಲಿಂಗತ್ವ ಅನುವರ್ತನೆನ, ಲಿಂಗತ್ವ ಪಕ್ಷಪಾತನ, ಲಿಂಗತ್ವ ವರ್ಣನೆಯ, ಲಿಂಗತ್ವ ಸಮಾನತೆನ ಹೆಸರೇ ಸೂಚಿಸ್ತದೆ. ಹುಡುಗರು ಹುಡುಗಿಯರಂಥ ಭೇದ ಭಾವವನ್ನು ಮಾಡುವುದೇ ಲಿಂಗತ್ವ ಪಕ್ಷಪಾತ. ಆಪ್ಷನ್ ನಂಬರ್ 2, ಲಿಂಗತ್ವ ಪಕ್ಷಪಾತ ಸರಿಯಾದ ಆನ್ಸರ್ ಆಗಿರ್ತದೆ. ಹಾಗಾದರೆ ಲಿಂಗತ್ವ ಪಕ್ಷಪಾತವನ್ನು ಮೊದಲು ಬಳಸಿದವರು ಯಾರು? ಜಾನ್ ಮನಿ ಎಂಬುವರು 1955ರಲ್ಲಿ ಲಿಂಗಪಾತ್ರ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸ್ತಾರೆ. ವ್ಯಕ್ತಿಯ ಹುಟ್ಟಿನಿಂದ ಗಂಡು ಅಥವಾ ಹೆಣ್ಣು ಬೇರೆ ಬೇರೆ ಎಂಬುದನ್ನು ಪ್ರಮಾಣೀಕರಿಸಲು ಆಯೋಜಿಸಲಾದ ಸಾಮಾಜಿಕ ಸಾಂಸ್ಕೃತಿಕ ಗುಣಲಕ್ಷಣಗಳನ್ನು ಪ್ರಕ್ರಿಯೆಯೇ ಲಿಂಗತ್ವ ಎಂದು ಕರೆಯುತ್ತಾರೆ. ಲಿಂಗತ್ವ ಎಂಬ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಜೆಂಡರ್ ಅಂತ ಕರಿತೇವೆ ಅಲ್ವಾ? ಮೇಲ್ ಫಿಮೇಲ್ ಅಂತ ಪಕ್ಷಪಾತ ಮಾಡ್ತಾರೆ. ಆದ್ದರಿಂದ ಇದನ್ನೇ ಲಿಂಗತ್ವ ಪಕ್ಷಪಾತ ಅಂತ ಕರಿತೇವೆ. ಸರಿ, ಹಾಗಾದರೆ ಕ್ವೆಶ್ಚನ್ ನಂಬರ್ 85 ನೋಡೋಣ. ಮಕ್ಕಳು ಪದಗಳನ್ನು ಗಳಿಸುವ ಮತ್ತು ಬಳಸುವ, ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರುತ್ತಾರೆ. ಈ ದೃಷ್ಟಿಯನ್ನು ಪ್ರತಿಪಾದಿಸಿದವರು ಯಾರು? ಜೀನ್ ಪಿಯಾಜೆ, ನೋಮ್ ಚೋಮ್ಸ್ಕಿ, ಕೊಯ್ಲ್ಬರ್ಗ್, ವೈಗಾಟ್ಸ್ಕಿ. ಯಾರು ಇದರ ಸರಿಯಾದ ಆನ್ಸರ್ ಆಗಿರ್ತದೆ? ಮಕ್ಕಳು ತಮ್ಮ ಜನ್ಮದತ್ತವಾಗಿ ಬಂದಿರುವಂತಹ ಪದಗಳನ್ನು ಗಳಿಸುವ, ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಜನ್ಮದತ್ತವಾಗಿ ಹೊಂದಿರ್ತಾರೆ. ಇದನ್ನು ಹೇಳಿದವರು ಯಾರು? ನೋಮ್ ಚೋಮ್ಸ್ಕಿ ಅವರು ಇದನ್ನು ಹೇಳ್ತಾರೆ. ಮಗು ಭಾಷೆಯನ್ನು ಗ್ರಹಿಸಲು LAD ಅಥವಾ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಎಂದು ನೋಮ್ ಚೋಮ್ಸ್ಕಿ ಕರೆದಿದ್ದಾರೆ.
ಇವರ ಪ್ರಕಾರ ಭಾಷೆಯನ್ನು ಕಲಿಯುವ ಕ್ರಮಕ್ಕೆ ಅನುಸಾರವಾಗಿ ವೈಜ್ಞಾನಿಕ ಆವಿಷ್ಕಾರವು ಭಾಷೆಯ ಜೊತೆಯಲ್ಲಿಯೇ ಸಾಗುತ್ತದೆ. ಇದನ್ನು ಈಸಿಯಾಗಿ ನೆನಪಿಟ್ಕೊಳ್ಳೋದಂದರೆ ಮಕ್ಕಳಿಗೆ ಭಾಷೆಯ ಮುಖಾಂತರ ತಮ್ಮ ಮೂಲ ಜನ್ಮದತ್ತವಾಗಿ ಈ ಪರಿಕಲ್ಪನೆಯನ್ನು ಹೊಂದಿರ್ತಾರೆ ಅನ್ನೋದು ಇದರ ಭಾವಾರ್ಥ. ಅರ್ಥ ಆಯ್ತಾ? ಸರಿ, ಕ್ವಶ್ಚನ್ ನಂಬರ್ 86. ವಸ್ತುವಿನ ಬಾಹ್ಯ ರೂಪ ಬದಲಾದರೂ ಅದರ ಮೂಲ ಲಕ್ಷಣಗಳು ಹಾಗೇ ಉಳಿಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಮರ್ಥ್ಯವೇ ಹೀಗೆ ಕರೆಯುತ್ತಾರೆ. ಸರಳೀಕರಣ, ಮೂರ್ತ ಕಾರ್ಯಾಚರಣೆ, ಸ್ಥಾಯಿತ್ವ, ವರ್ಗೀಕರಣ. ಅಂದರೆ ಬಾಹ್ಯ ರೂಪ ಹೊರಗಡೆಯಿಂದ ಏನಾದರೂ ಬದಲಾವಣೆ ಆದರೂ ಕೂಡ ಅದರ ಮೂಲ ರೂಪದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ, ಅದು ಹಾಗೇ ಇರ್ತದೆ ಅಂತ ಹೇಳಿದವರು ಜೀನ್ ಪಿಯಾಜೆ ಅವರು ಮೊದಲ ಬಾರಿಗೆ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಸರಿಯಾದ ಉತ್ತರ ಸ್ಥಾಯಿತ್ವದ ಪರಿಕಲ್ಪನೆ. ಇದು ಸಂಖ್ಯಾ ಸ್ಥಾಯಿತ್ವ, ದ್ರವ್ಯರಾಶಿ ಸ್ಥಾಯಿತ್ವ, ತೂಕ ಸ್ಥಾಯಿತ್ವ. ತೂಕದಲ್ಲಿ ಬದಲಾವಣೆ ಆದರೂ ಕೂಡ ಅದರ ಮೂಲ ರೂಪ ಒಂದೇ ಅಂತ ತಿಳ್ಕೊಳ್ಳಿಲ್ವಾ? ಇದನ್ನು ಹೇಳಿದವರು ಜೀನ್ ಪಿಯಾಜೆ ಅವರಲ್ವಾ? ಯಾವ ರೀತಿಯ ಹಂತದಲ್ಲಿ? ಸಂವೇದನಾತ್ಮಕ ಹಂತ. ಅವರು ಜೀನ್ ಪಿಯಾಜೆ ಅವರು 4 ರೀತಿಯ ಜ್ಞಾನಾತ್ಮಕ ಹಂತಗಳನ್ನು ಹೇಳ್ತಾರೆ. ಮೊದಲಿಗೆ ಸಂವೇದನಾತ್ಮಕ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಹಂತ. ಅದರಲ್ಲಿ ಸ್ಥಾಯಿತ್ವದ ಪರಿಕಲ್ಪನೆ ಉಂಟಾಗುವುದು ಮೂರ್ತ ಕಾರ್ಯಾಚರಣೆ ಹಂತದಲ್ಲಿ. ಅರ್ಥ ಆಯ್ತಾ? ಮೂರ್ತ ಕಾರ್ಯಾಚರಣೆ ಹಂತದಲ್ಲೇ 7 ರಿಂದ 11 ವರ್ಷದಲ್ಲಿ ಮೂಡ್ತದೆ ಸ್ಥಾಯಿತ್ವದ ಪರಿಕಲ್ಪನೆ. ಇಲ್ಲಿ 2 ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡಬೇಕಾದ್ರೆ ಅದು ಪರ್ಫೆಕ್ಟ್ ಆದ ಆನ್ಸರ್ ಸ್ಥಾಯಿತ್ವ. ಅರ್ಥ ಆಯ್ತಾ? ಸ್ಥಾಯಿತ್ವವನ್ನು ಹೊಂದುವುದು ಮೂರ್ತ ಕಾರ್ಯ ಹಂತದಲ್ಲಿ ಜೀನ್ ಪಿಯಾಜೆಯವರ ಹಂತದಿಂದ ಸರಿಯಾದ ಉತ್ತರ ಸ್ಥಾಯಿತ್ವ ಆಗಿರ್ತದೆ. ಕ್ವಶ್ಚನ್ ನಂಬರ್ 87. ಪರಸ್ಪರ ಅಂತರ್ಕ್ರಿಯೆ ತೋರುವ ವಿದ್ಯಾರ್ಥಿಗಳ ಸಣ್ಣ ತಂಡ, ವೈವಿಧ್ಯಮಯ ಕಲಿಕೆಯ ಅನುಭವಗಳು ಇವು ಈ ಕೆಳಗಿನ ಒಂದರ ಪ್ರಮುಖ ಲಕ್ಷಣವಾಗಿದೆ. ಆವಿಷ್ಕಾರ ಕಲಿಕೆ, ಪ್ರಭುತ್ವ ಕಲಿಕೆ, ಸಹಕಾರಿ ಕಲಿಕೆ, ವೀಕ್ಷಣ ಕಲಿಕೆ. ಇದು ಕ್ವಶನ್ ಈಸಿ ಆಗಿದೆ ಅಲ್ವಾ? ಇಲ್ಲಿ ಪರಸ್ಪರ ಅಂತರ್ಕ್ರಿಯೆ ತೋರು ವಿದ್ಯಾರ್ಥಿಗಳ ಸಣ್ಣ ತಂಡ, ವೈವಿಧ್ಯಮಯ ಕಲಿಕೆಯ ಅನುಭವವನ್ನು ಹೊಂದುವುದು ಸಹಕಾರಿ ಕಲಿಕೆ ಆಗಿರ್ತದೆ. ಕ್ವಶ್ಚನ್ ನಂಬರ್ 88. ಯಾವುದೇ ಅಭ್ಯಾಸ ಅಥವಾ ಅನುಭವಗಳಿಲ್ಲದೆ ಜನ್ಮದತ್ತ ಲಕ್ಷಣಗಳು ಹೊರಹೊಮ್ಮುವುದಕ್ಕೆ ಏನಂತ ಕರೀತಾವೆ? ಯಾವುದೇ ಅಭ್ಯಾಸ ಇಲ್ಲ, ತರಬೇತಿ ಇಲ್ಲ, ಏನೂ ಇಲ್ಲ, ಸ್ವಾಭಾವಿಕವಾಗಿ ಹೊರಹೊಮ್ಮುವುದಕ್ಕೆ ಪರಿಪಕ್ವತೆ ಅಂತ ಕರೀತಾರೆ. ಪಕ್ವತೆ ಅಥವಾ ಪರಿಪಕ್ವತೆ ಅಂತ ಕರೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 89. ಅಪೇಕ್ಷಿತ ಸ್ತ್ರೀ ಗುಣಲಕ್ಷಣಗಳನ್ನು ಮತ್ತು ಪುರುಷ ಗುಣಲಕ್ಷಣಗಳನ್ನು ಅದೇ ವ್ಯಕ್ತಿ ಹೆಚ್ಚಿನ ಮಟ್ಟದಲ್ಲಿ ಹೊಂದಿರುವುದಕ್ಕೆ ಏನೆಂದು ಕರೆಯುತ್ತೇವೆ? ಪುರುಷತ್ವ, ಸ್ತ್ರೀಯತ್ವ, ಅಂಬಿನಿಟಿ, ಆಂಡ್ರೋಗೈನಿ. ಇಲ್ಲಿ ಅಪೇಕ್ಷಿತ ಸ್ತ್ರೀ ಗುಣಲಕ್ಷಣಗಳನ್ನು ಮತ್ತು ಪುರುಷ ಗುಣಲಕ್ಷಣಗಳನ್ನು ಒಂದೇ ವ್ಯಕ್ತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೊಂದಿರುವುದಕ್ಕೆ ಏನಂತ ಕರೀತಾರೆ? ಆನ್ಸರ್ 4 ಆಂಡ್ರೋಗೈನಿ ಅಂತ ಕರೀತಾರೆ. ಆಂಡ್ರೋಗೈನಿ ಅಂತ ಹೇಳಿದರೆ ಏನು ಹಾಗಾದರೆ? ಆಂಡ್ರೋಗೈನಿ ಅಂದರೆ ಆಂಡ್ರೋ ಅಂದರೆ ಪುರುಷ, ಗೈನಿ ಅಂದರೆ ಮಹಿಳೆ. ಆಂಡ್ರೋಗೈನಿ ಅಂದರೆ ಪುರುಷ ಮತ್ತು ಮಹಿಳೆಯ ಸ್ತ್ರೀ ಗುಣಲಕ್ಷಣಗಳನ್ನು ಒಟ್ಟಿಗೆ ಹೊಂದಿರುವುದು ಅಂತ ಅರ್ಥ. ಆಂಡ್ರೋಜನಿ ತಮ್ಮ ಲಿಂಗದಿಂದ ನೋಡಲು ಅಥವಾ ಗುರುತಿಸಲು ಬಯಸದ ಜನರಿಗೆ ಅನ್ವಯಿಸುತ್ತದೆ. ಆದರೆ ಲಿಂಗ ಗುರುತಿಸುವಿಕೆ ಎಂದರೇನು? ಅದು ಆಂಡ್ರೋಜನಿ ನಡುವೆ ಯಾವ ಸಂಬಂಧ ಇದೆ ಅಂತ ತಿಳ್ಕೊಳ್ಳೋಣ ಅಲ್ವಾ? ಲಿಂಗ ಗುರುತಿಸುವಿಕೆಯು ನಿಮ್ಮ ಭೌತಿಕ ದೇಹದ ಬಗ್ಗೆ ಅಲ್ಲ. ಯಾರಾದರೂ ತಮ್ಮನ್ನು ಪುರುಷ ಅಥವಾ ಹೆಣ್ಣು ಎಂದು ಗುರುತಿಸಿದಾಗ ಯಾರಾದರೂ ತಮ್ಮನ್ನು ಪುರುಷ ಮತ್ತು ಸ್ತ್ರೀ ಅಥವಾ ಲಿಂಗ ಎಂದು ನೋಡದಂತೆಯೂ ಇದನ್ನು ಕಾಣಬಹುದು. ಇದನ್ನೇ ಜೆಂಡರ್ ಕ್ವೀರ್ ಎಂದು ಕರೆಯುತ್ತೇವೆ. ಸುಲಭವಾಗಿ ಹೆಂಗೆ ಹೇಳ್ಬೋದು? ಜೀವಶಾಸ್ತ್ರದಲ್ಲಿ ಆಂಡ್ರೋಗೈನಿ 2 ಲಿಂಗಗಳ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ಲೈಂಗಿಕ ಅಂಗಗಳನ್ನು ಹೊಂದಿರುವ ವ್ಯಕ್ತಿಗಳನ್ನೇ ಸೂಚಿಸುತ್ತದೆ. ಇದನ್ನೇ ಹರ್ಮಾಫ್ರೋಡೈಟ್ ಅಂತಲೂ ಆಂಡ್ರೋಗೈನಿ ಅಂತಲೂ ಕರೀತಾರೆ. ಅರ್ಥ ಆಯ್ತಾ? ಸರಿ, ಕ್ವಶನ್ ನಂಬರ್ 19. ತಾರುಣ್ಯಾವಸ್ಥೆಯಲ್ಲಿರುವವರು ಇತರ ವ್ಯಕ್ತಿಗಳು ಭಿನ್ನವಾದ ಚಿಂತನೆಗಳನ್ನು ಮತ್ತು ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ತಾರುಣ್ಯದಲ್ಲಿರುವವರು ಅವನು ಅಥವಾ ಅವಳು ಪ್ರತಿಯೊಬ್ಬರ ಗಮನಕ್ಕೆ ಸೆಳೆಯಲ್ಪಟ್ಟ ವ್ಯಕ್ತಿಯಾಗಿ ಭಾವಿಸುತ್ತಾರೆ. ಡೇವಿಡ್ ಎಲ್ಕಿನ್ ರವರ ಪ್ರಕಾರ ಇದು ಯಾವುದು? ಅನನ್ಯತೆಯ ಬಿಕ್ಕಟ್ಟ, ಅನನ್ಯತೆಯ ಪ್ರಸರಣ, ಅಹಂ ಕೇಂದ್ರಿತ್ವವ ಅಥವಾ ಕಾಲ್ಪನಿಕ ಸ್ತೋತ್ರವ? ಇದು ಡೇವಿಡ್ ಎಲ್ಕಿನ್ ಮ್ಯಾಸಚೂಸೆಟ್ಸ್ನ ಮೆಡ್ಫೋರ್ಡ್ನಲ್ಲಿರುವ ಟಫ್ಟ್ ವಿಶ್ವವಿದ್ಯಾನಿಲಯದಲ್ಲಿ ಮಕ್ಕಳ ಅಭಿವೃದ್ಧಿ ವಿಭಾಗದ ಪ್ರಾಧ್ಯಾಪಕರಾಗಿರ್ತಾರೆ. ಯಾರು? ಡೇವಿಡ್ ಎಲ್ಕಿಂಡ್. ಎಲ್ಕಿಂಡ್ ಹೆಂಗೆ ಹೆಸರಿದೆ ನೋಡಿ ಅಲ್ವಾ?
ಇವರು ಹಿಂದೆ ರೋಚೆಸ್ಟರ್ ವಿಶ್ವವಿದ್ಯಾನಿಲಯದಲ್ಲಿ ಮನೋವಿಜ್ಞಾನ ಮನೋವೈದ್ಯಶಾಸ್ತ್ರ ಶಿಕ್ಷಣದ ಪ್ರಾಧ್ಯಾಪಕರಾಗಿದ್ದರು. ಅವರು ಚಿಕ್ಕ ಮಕ್ಕಳ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದಾರೆ. ಆವಾಗ ಇವರು ಇದನ್ನು ಹೇಳ್ತಾರೆ, ತಾರುಣ್ಯಾವಸ್ಥೆಯಲ್ಲಿರುವ ಇತರ ವ್ಯಕ್ತಿಗಳು ಭಿನ್ನವಾದ ಚಿಂತನೆಗಳ ಮತ್ತು ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ತಾರೆ. ತಾರುಣ್ಯಾವಸ್ಥೆ ಇರುವವರು ಎಲ್ಲ ಇತರ ವ್ಯಕ್ತಿಗಳು ಭಿನ್ನವಾದ ಚಿಂತನೆ ಮತ್ತು ದೃಷ್ಟಿಗಳನ್ನು ಹೊಂದಿರ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಅನ್ನೋದನ್ನು ಹೇಳಿರೋರು ಯಾರು ಅಂತ ಮುಂದಿನ ಎಕ್ಸಾಮಲ್ಲಿ ಸಹ ಕೇಳಬಹುದು. ಅರ್ಥ ಆಯ್ತಾ? ಇದು ಯಾವುದಾಗ್ತದೆ? ಸರಿಯಾದ ಆನ್ಸರ್ ಕಾಲ್ಪನಿಕ ಶ್ರೋತ್ರಗಳು, ಕಾಲ್ಪನಿಕತೆಯಿಂದ ಶ್ರೋತ್ರಗಳು. ಇದರ ಬಗ್ಗೆ ಹೇಳಿದವರು ಡೇವಿಡ್ ಎಲ್ಕಿಂಡ್ ಅವರು. ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಕಾಲ್ಪನಿಕ ಶ್ರೋತ್ರಗಳು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಕಾಲ್ಪನಿಕ ಅಂತ ಹೇಳಿದ್ರೆ ಕಾಲ್ಪನಿಕವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದು ಅಂದರೆ ಇತರರ ವ್ಯಕ್ತಿಗಳು ಭಿನ್ನವಾದ ಚಿಂತನೆಗಳನ್ನು ದೃಷ್ಟಿಕೋನವನ್ನು ಹೊಂದಿರ್ತಾರೆ ಅಂತ ನಾವು ತಿಳ್ಕೊಳ್ಳುವುದೇ ಕಾಲ್ಪನಿಕ ಶ್ರೋತ್ರ. ಇದನ್ನು ಹೇಳಿದವರು ಯಾರು? ಡೇವಿಡ್ ಎಲ್ಕಿಂಡ್. ಅರ್ಥ ಆಯ್ತಾ? ಸರಿ. ಕ್ವೆಶ್ಚನ್ 91. ಜಾಗತೀಕರಣದಿಂದಾಗಿ ಹದಿಹರೆಯದವರಿಗೆ ವೈವಿಧ್ಯಮಯವಾದ ಶೈಕ್ಷಣಿಕ ಕೋರ್ಸ್ಗಳು, ವೃತ್ತಿಗಳು, ಜೀವನ ಶೈಲಿಗಳು ದೊರಕಿವೆ. ಇದರಿಂದ ಹದಿಹರೆಯದವರಿಗೆ ಅತಿ ಅಗತ್ಯವಾಗಿರುವುದು ಯಾವುದು? ಸೀಮಿತ ಆಯ್ಕೆಗಳು, ಆರ್ಥಿಕ ಬೆಂಬಲ, ಸಾಕಷ್ಟು ಆಪ್ತ ಸಮಾಲೋಚನೆ, ಆಯ್ಕೆಯ ಸ್ವಾತಂತ್ರ್ಯ. ಜಾಗತೀಕರಣದಲ್ಲಿ ಹದಿಹರೆಯದವರಿಗೆ ವೈವಿಧ್ಯಮಯ ಶೈಕ್ಷಣಿಕ ಕೋರ್ಸ್ಗಳು ಬೇಕು. ಇದನ್ನು ಯಾರು ಹೇಳ್ತಾರೆ? ಸಾಕಷ್ಟು ಆಪ್ತ ಸಮಾಲೋಚನೆ ಅಂತ ನಾವು ಇದನ್ನು ಸರಿಯಾಗಿ ಹದಿಹರೆಯದವರಿಗೆ ತಿಳಿಸ್ಬೋದು. ಆಪ್ತ ಸಮಾಲೋಚನೆ ಎಂಬ ಸೇವೆಯು ಮಾರ್ಗದರ್ಶನ ನೀಡುವ ವ್ಯಕ್ತಿ ಮತ್ತು ಮಾರ್ಗದರ್ಶನ ಪಡೆಯುವವರ ನಡುವೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವ ಉದ್ದೇಶವನ್ನು ಹೊಂದಿದೆ. ಅದರಿಂದ ಸಾಕಷ್ಟು ಆಪ್ತ ಸಮಾಲೋಚನೆ ಮಾಡೋದ್ರಿಂದ ಹದಿಹರೆಯದವರಲ್ಲಿ ಇಂತಹ ಶೈಕ್ಷಣಿಕ ಕೋರ್ಸ್ಗಳು ಬಹಳ ಉಪಯುಕ್ತವಾಗ್ತದೆ. ಸರಿ, ನೆಕ್ಸ್ಟ್ ಕ್ವಶನ್ ನಂಬರ್ 92. ಅಕಸ್ಮಾತ್ ನೀವು ಒಬ್ಬ ವಿದ್ಯಾರ್ಥಿಯು ನಿರಂತರವಾಗಿ ಸುಳ್ಳು ಹೇಳ್ತಿದ್ದಾನೆ ಮತ್ತು ಕದಿಯುವುದನ್ನು ಗಮನಿಸ್ತಾ ಇದ್ದೀರಿ, ಇದರ ಬಗ್ಗೆ ನೀವು ತೋರುವ ಸೂಕ್ತ ಪ್ರತಿಕ್ರಿಯೆ ಯಾವುದು? ನಿಮಗೆ ನೀವು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನಲ್ವಾ, ನೀವು ಇದಕ್ಕೆ ಸರಿಯಾದ ಆನ್ಸರ್ ಕೊಡಬೇಕು. ಯಾವುದು ಹೇಳ್ತೀರಿ? ಇದು ಪುನರಾವರ್ತಿಸಿದಂತೆ ಎಚ್ಚರಿಕೆ ವಹಿಸ್ತೀರಾ? ಮುಖ್ಯ ಉಪಾಧ್ಯಾಯರಿಗೆ ದೂರು ಕೊಡುವುದು, ಆ ವರ್ತನೆಯ ಸಾಮಾಜಿಕ ಪರಿಣಾಮವನ್ನು ವಿವರಿಸುವುದು, ದುರ್ವರ್ತನೆಯನ್ನು ಶಿಕ್ಷಿಸುವುದು. ಯಾವುದು ಸರಿಯಾದ ಉತ್ತರ ಯಾವುದು? ಆಪ್ಷನ್ ನಂಬರ್ 3 ಆ ವರ್ತನೆಯ ಸಾಮಾಜಿಕ ಪರಿಣಾಮವನ್ನು ವಿವರಿಸುವುದು. ಏನಾಗ್ತದೆ ಹೀಗೆ ಮಾಡಿದರೆ ಸರಿಯಲ್ಲ, ಇದು ತಪ್ಪು ಮಾಡುವುದು, ಇದರ ಪರಿಣಾಮ ಏನು ಅನ್ನೋದನ್ನು ತಿಳಿಸುವುದೇ ಸಾಮಾಜಿಕ ಪರಿಣಾಮವನ್ನು ವಿವರಿಸುವುದಾಗಿರ್ತದೆ. ಸರಿ. ಕ್ವೆಶ್ಚನ್ ನಂಬರ್ 93. ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಅವಧಾನಕ್ಕೆ ಸುಗಮಗೊಳಿಸದ ಕಾರಕಾಂಶವನ್ನು ಗುರುತಿಸಿ. ಕೆಲವೊಂದು ಸಲ ಫಾಸ್ಟ್ ನಾವು ಓದ್ತಾ ಇನ್ನೂ ಟೈಮ್ ಇಲ್ಲ ಓದ್ತಾ ಹೋದಾಗ ಸುಗಮಗೊಳಿಸದ ಇವೆರಡನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಸರಿ ಆಗಲಿಲ್ಲ ಅಂದರೆ 1 ಮಾರ್ಕ್ ಹೋಯ್ತು. ಅರ್ಥ ಆಯ್ತಾ? ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಅವಧಾನ ಅಂದರೆ ಕಾನ್ಸಂಟ್ರೇಷನ್, ಸುಗಮಗೊಳಿಸದ ಕಾರಕಾಂಶವನ್ನು ಗುರುತಿಸಿ. ಕಲಿಯುವವನ ಮನಸ್ಥಿತಿ, ಕಲಿಯುವವನಿಗೆ ವಿಷಯದಲ್ಲಿರುವ ಆಸಕ್ತಿ, ನೀತಿ ಸಂಹಿತೆ ಬಗ್ಗೆ ಶಿಕ್ಷಕರ ಉಪನ್ಯಾಸ, ಕಲಿಕೆಯ ಬಗ್ಗೆ ಕಲಿಯುವವನ ಧೋರಣೆ. ಯಾವುದು? ಎಲ್ಲವೂ ಒಂದು ನೆಗೆಟಿವನ್ನು ತೆಗಿಬೇಕು, ಎಲ್ಲ ಪಾಸಿಟಿವ್ ಇದೆ ಅಲ್ವಾ? ಅದನ್ನು ನೋಡ್ಕೊಳ್ಳಿ. ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು? ಗೊಳಿಸುವ ಅಂದರೆ ಪಾಸಿಟಿವ್ ಆಗ್ತದೆ, ಗೊಳಿಸೋದಂದರೆ ನೆಗೆಟಿವ್ ಆಗ್ತದೆ. ಇದು ಯಾವುದು ನೆಗೆಟಿವ್? ನೀತಿ ಸಂಹಿತೆ ಬಗ್ಗೆ ಶಿಕ್ಷಕರ ಉಪನ್ಯಾಸ ನೀಡುವುದು ನೆಗೆಟಿವ್ ಆಗಿದೆ. ಉಪನ್ಯಾಸದಿಂದ ಯಾವುದೇ ರೀತಿ ಕಾರಕಾಂಶವನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಹೇಳ್ತಾ ಹೋಗಿ ನಾವು ಯಾವುದೋ ಕಡೆ ಲಕ್ಷ್ಯ ವಹಿಸ್ತಾ ಇರ್ತಾರೆ ವಿದ್ಯಾರ್ಥಿಗಳು ಅಲ್ವಾ? ನೀತಿ ಸಂಹಿತೆಯ ಬಗ್ಗೆ ಶಿಕ್ಷಕರ ಉಪನ್ಯಾಸ ನೀಡಿದರೆ ಅವಧಾನವನ್ನು ಸುಗಮಗೊಳಿಸಿದ ಕಾರಕಾಂಶ ಆಗಿದೆ. ಅವಧಾನ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಇದೆ? ಮತ್ತೆಲ್ಲ ಆಗ್ತದೆ ಅಲ್ವಾ? ಗಣಿತ 94. ಕ್ವೆಶ್ಚನ್ ನಂಬರ್ 94. ಗಣಿತ ಶಿಕ್ಷಕರು ವಾಕ್ಯರೂಪದ ಲೆಕ್ಕ ಕೊಡುವಾಗ ಲೆಕ್ಕದ ಪ್ರತಿಯೊಂದು ಭಾಗದ ಸ್ಪಷ್ಟತೆ ಮತ್ತು ವಾಕ್ಯಗಳ ಜೋಡಣೆ ಬಗ್ಗೆ ಕಾಳಜಿ ವಹಿಸುವರು. ಇದರಿಂದಾಗುವ ಅತಿ ಮುಖ್ಯ ಲಾಭ ಏನು? ಲೆಕ್ಕವು ಆಸಕ್ತಿದಾಯಕವಾಗುತ್ತದೆ, ಪೂರ್ಣವಾಗಿ ಅರ್ಥಸಹಿತ ಗ್ರಹಿಸಲು ಸಹಾಯಕವಾಗುತ್ತದೆ, ಸುಲಭ ಕಲಿಕೆಗೆ ಅನುಕೂಲಕರವಾಗುವುದು, ವೇಗವಾದ ಕಲಿಕೆ ಸಾಧ್ಯವಾಗುತ್ತದೆ. ಯಾವುದು ಸರಿಯಾದ ಆನ್ಸರ್ ಹಾಗಾದರೆ? ಪೂರ್ಣವಾಗಿ ಅರ್ಥಸಹಿತವಾಗಿ ಗ್ರಹಿಸಲು ಸಹಾಯಕವಾಗುವುದು ಸರಿಯಾದ ಆನ್ಸರ್. ಸರಿ. ಕೆಳಗಿನವುಗಳಲ್ಲಿ ಯಾವುದು ಕೌಶಲ ಕಲಿಕೆಯ ಒಂದು ಹಂತವಲ್ಲವೆಂಬುದನ್ನು ಗುರುತಿಸಿ. ಕಾರ್ಯಸರಣಿಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಾತ್ಮಕ ಹಂತ, ತತ್ವ ಮತ್ತು ಅಭ್ಯಾಸಗಳನ್ನು ಜೋಡಿಸುವ ಸಾಹಚರ್ಯ ಹಂತ, ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು, ಕೌಶಲ್ಯವನ್ನು ಯಾಂತ್ರಿಕವಾಗಿ ಕೈಗೊಳ್ಳುವುದು. ಯಾವುದು ಕೌಶಲ್ಯ ಕಲಿಕೆಯ ಹಂತವಲ್ಲ? ಹಂತ ಯಾವುದು ಅಂತ ಕೇಳ್ಬೋದು, ಹಂತ ಅಲ್ಲ ಅಂತ ಯಾವುದು ಅಂತ ಕೇಳ್ಬೋದು. ಆಪ್ಷನ್ ನಂಬರ್ ಸಿ ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುಗೆ ವಹಿಸುವುದು ಕೌಶಲ್ಯ ಕಲಿಕೆಯ ಹಂತವಲ್ಲವೆಂಬುದನ್ನು ಗುರುತಿಸಿ. ಯಾವುದು? ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು.
ಕೌಶಲ್ಯ ಅಂದರೆ ಯಾವುದೇ ಕಾರ್ಯವನ್ನು ಸುಲಭವಾಗಿ ವ್ಯವಸ್ಥಿತವಾಗಿ ಮಾಡುವ ಸಾಮರ್ಥ್ಯವೇ ಕೌಶಲ್ಯ. ಉದಾಹರಣೆಗೆ ಟೈಪಿಂಗ್ ಮಾಡುವುದು, ಇದೆಲ್ಲದಕ್ಕೂ ಕೂಡ ಕೌಶಲ ಅಂತ ಕರಿತೇವೆ. ಅದನ್ನು ಮೆಚ್ಚುಗೆ ಒಳಪಡಿಸುವುದರಿಂದ ಇದು ಸರಿಯಾದ ಹಂತ ಅಲ್ಲ. ಅರ್ಥ ಮಾಡಿಕೊಳ್ಳುವುದು ಹೌದು, ತತ್ವ ಮತ್ತು ಅಭ್ಯಾಸಗಳನ್ನು ಜೋಡಿಸುವುದು ಹೌದು. ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು ಸರಿಯಾದ ಆನ್ಸರ್ ಆಗೋದಿಲ್ಲ, ಹಂತ ಅಲ್ಲ. ಅರ್ಥ ಆಯ್ತಾ? ಹಾಗಾದರೆ ಮೂರನೇದು ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು ಅಲ್ಲ. ಕ್ವೆಶ್ಚನ್ ನಂಬರ್ 96. ಬೆರಳಚ್ಚು ಕಲಿಕೆಯು ಕಂಪ್ಯೂಟರ್ ಕಲಿಕೆಗೆ ಅನುಕೂಲಿಸುತ್ತದೆ. ಇದು ಕೆಳಗಿನ ವಿಧದ ಕಲಿಕೆಯ ವರ್ಗಾವಣೆಯನ್ನು ಉಂಟು ಮಾಡುತ್ತದೆ. ಶೂನ್ಯವ ವರ್ಗಾವಣೆ, ಧನಾತ್ಮಕ ವರ್ಗಾವಣೆ, ಪಾರ್ಶ್ವ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ. ಈಸಿ ಇದೆ ಅಲ್ವಾ? ಬೆರಳಚ್ಚು ಕಲಿಕೆಯಿಂದ ಕಂಪ್ಯೂಟರ್ ಕಲಿಕೆ ಸಹಾಯ ಆಗ್ತದೆ. ಧನಾತ್ಮಕ ಪಾಸಿಟಿವ್ ಆಗ್ತದೆ ಅಲ್ವಾ? ಧನಾತ್ಮಕ ವರ್ಗಾವಣೆ. ಶೂನ್ಯ ಅಂದರೆ ಏನೂ ಆಗೋದಿಲ್ಲ. ಪಾರ್ಶ್ವ ಅಂದರೆ ಒಂದು ಸೈಡಿಗೆ ಕಲಿತು ಇನ್ನೊಂದು ಇದಕ್ಕೆ ಇತಿಹಾಸದಲ್ಲಿ ಕೂರ್ತದೆ, ಭೂಗೋಳಕ್ಕೆ ಉಪಯೋಗ್ತದೆ, ಒಂದಕ್ಕೊಂದು ರಿಲೇಟೆಡ್ ಆಗಿರುವಂಥದ್ದು. ಋಣಾತ್ಮಕ ವರ್ಗಾವಣೆ ಅಂತ ಹೇಳಿದರೆ ನೆಗೆಟಿವ್, ಇಲ್ಲಿ ಕಲಿತಿದ್ದು ಅಲ್ಲಿ ಯಾವುದೇ ರೀತಿ ಉಪಯೋಗ ಆಗದೇ ಇಲ್ಲದೇ ಇರುವಂಥದ್ದು. ಆಯಿತಾ? ಬ್ಯಾಡ್ ಅಂದರೆ ಇಲ್ಲಿ ಧನಾತ್ಮಕವಾಗಿ ಕಲಿಕೆ ಆದರೆ ಮುಂದಿನ ಕಲಿಕೆಗೆ ಋಣಾತ್ಮಕವಾಗಿ ಆಗ್ಬೋದು. ಇಲ್ಲಿ ಋಣಾತ್ಮಕವಾದರೆ ಅದು ಪೂರಕವಾಗಿ ಧನಾತ್ಮಕವಾಗ್ಬೋದು. ಅರ್ಥ ಆಯಿತಾ? ಹಾಗಾದರೆ ಇಲ್ಲಿ ಬೆರಳಚ್ಚು ಕಲಿಕೆಯು ಕಂಪ್ಯೂಟರ್ ಕಲಿಕೆಗೆ ಅನುಕೂಲಿಸುವುದು ಧನಾತ್ಮಕ ವರ್ಗಾವಣೆ. ಕ್ವೆಶ್ಚನ್ ನಂಬರ್ 97. ನಾವು ಇತರರು ಮಾಡುವುದನ್ನು ಅಂಧಾನುಕರಣೆ ಮಾಡುವುದಿಲ್ಲ, ಬದಲು ನಮ್ಮ ಚಿಂತನೆಯನ್ನು ಬಳಸಿಕೊಂಡು ತೀರ್ಮಾನ ಮತ್ತು ಆಯ್ಕೆ ಮಾಡುತ್ತೇವೆ. ಇದು ಕೆಳಗಿನ ಈ ಸಿದ್ಧಾಂತದ ಪ್ರಕಾರ ಯಾವುದು? ಜಸ್ಟಾಲ್ಟ್ ಪಂಥದ ಒಳನೋಟ ಕಲಿಕೆ ಸಿದ್ಧಾಂತ, ಬಂಡೂರರವರ ಸಾಮಾಜಿಕ ಕಲಿಕೆ ಸಿದ್ಧಾಂತ, ರೋಜರ್ ಅವರ ಅನುಭವಾತ್ಮಕ ಕಲಿಕೆ ಸಿದ್ಧಾಂತ, ಪಾವ್ಲೋವ್ ಅವರ ಶಾಸ್ತ್ರೀಯ ಅನುಬಂಧನ ಕಲಿಕೆಯ ಸಿದ್ಧಾಂತ. ಯಾವುದಾಗಿರ್ತದೆ ಇದು? ಬಂಡೂರರವರ ಸಾಮಾಜಿಕ ಕಲಿಕೆಯ ಸಿದ್ಧಾಂತ. ಇತರರು ಅಂಧಾನುಕರಣೆ ಮಾಡುವುದಿಲ್ಲ. ಬಂಡೂರವರ ಸಾಮಾಜಿಕ ಕಲಿಕೆ ಸೋಷಲ್, ಬದಲು ನಮ್ಮ ಚಿಂತನೆಯನ್ನು ಬಳಸಿಕೊಂಡು ತೀರ್ಮಾನ ಆಯ್ಕೆ ಮಾಡುತ್ತೇವೆ. ಇನ್ನೊಬ್ರು ಹೇಳಿದ್ದೇ ನಾವು ಅನುಕರಣೆ ಮಾಡಬೇಕಂತಿಲ್ಲ ಅಲ್ವಾ? ಆದರೆ ನಾವು ಅದನ್ನು ನಮ್ಮದೇ ಆದ ಸ್ವಂತಿಕೆಯನ್ನು ಬಳಸ್ಕೊಂಡು ಅದನ್ನು ನಾವು ಏನು ಮಾಡ್ತೇವೆ, ತಿಳ್ಕೊಳ್ತೇವೆ. ಯಾವುದು ಯತ್ನರಹಿತ ಕಲಿಕೆ ಯಾವುದು, ಸರಿಯಾದ ಕಲಿಕೆ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದೇ ಬಂಡೂರವರ ಸಾಮಾಜಿಕ ಕಲಿಕಾ ವಿಧಾನ ಆಗಿರ್ತದೆ. ಅರ್ಥ ಆಯ್ತಾ? ಇದನ್ನು ಈ ಸಿದ್ಧಾಂತನ ಬಂಡೂರವರ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಮಾದರಿ ನಿರ್ಮಾಣ ಕಲಿಕೆ ಅಥವಾ ಯತ್ನರಹಿತ ಕಲಿಕೆ ಎಂದರೂ ಕರೀತೇವೆ. ಸರಿ, ನೆಕ್ಸ್ಟು ಕ್ವೆಶ್ಚನ್ ನಂಬರ್ 98. ಕಲಿಕೆಯ ಸವಾಲಿನ ಬಹುಮಂದಿ ಮಕ್ಕಳು ಪಿ ಮತ್ತು ಕ್ಯೂ, ಪಿ ಮತ್ತು ಡಿ, ವಾಸ್ ಮತ್ತು ಸಾಗಳನ್ನು ವ್ಯತ್ಯಾಸೀಕರಿಸಲು ಸೋಲುತ್ತಾರೆ. ಇದನ್ನು ಹೀಗೆನ್ನುತ್ತಾರೆ: ಡಿಸ್ಪ್ರೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ. ಡಿಸ್ಪ್ರೆಕ್ಸಿಯಾ ಅಂದ್ರೇನು, ಡಿಸ್ಗ್ರಾಫಿಯಾ ಅಂದ್ರೇನು, ಡಿಸ್ಲೆಕ್ಸಿಯಾ ಅಂದ್ರೇನು, ಡಿಸ್ಕ್ಯಾಲ್ಕುಲಿಯಾ ಅಂದ್ರೇನು ಎಂದು ನಮ್ಗೆ ಗೊತ್ತಿರಬೇಕು. ಡಿಸ್ಪ್ರೆಕ್ಸಿಯಾ ಅಂದರೆ ಭಾಷಾದೋಷ ಅಲ್ವಾ? ಕಲಿಕಾ ನ್ಯೂನತೆಗಳಲ್ಲಿ ಒಂದಾಗಿದ್ದು ಓದುವ ನ್ಯೂನತೆಯನ್ನು ಸೂಚಿಸ್ತದೆ. ಡಿಸ್ಲೆಕ್ಸಿಯಾ ಓದುವುದು, ಇಲ್ಲಿ ಸಹ ಓದುವುದೇ ಆಗಿದೆ ಅಲ್ವಾ? ಪಿ ಬರೆದ್ರೆ ಕ್ಯೂ ಬರೆಯುವುದು, ಬಿ ಬರೆದ್ರೆ ಡಿ ಬರೆಯುವುದು, ಬರೆಯುವುದಲ್ಲ ಇಲ್ಲಿ. ಸೊ ವ್ಯತ್ಯಾಸೀಕರಿಸಲು ಸೋಲುತ್ತಾರೆ ಅಂದರೆ ಪಿ ಕ್ಯೂ ಬಿ ಡಿ ವಾಸ್ ಹೇಳಲಿಕ್ಕೆ ವ್ಯತ್ಯಾಸ, ಇದರದ್ದು ವ್ಯತ್ಯಾಸ ಏನು ಅಂತ ಗುರುತಿಸಲಿಕ್ಕೆ ಸೋಲ್ತಾರೆ. ಇದನ್ನು ಸರಿಯಾದ ಉತ್ತರ ಡಿಸ್ಲೆಕ್ಸಿಯಾ. ಕಲಿಕಾ ನ್ಯೂನತೆ, ಏನೋ ಕಲಿಕೆಯಲ್ಲಿ ನ್ಯೂನತೆ ಆಗಿದೆ, ಸರಿಯಾಗಿ ತಿಳ್ಕೊಳ್ಳಿಲ್ಲ, ಕಲಿಕಾ ನ್ಯೂನತೆ ಆಗಿದೆ. ಯಾವುದು ಹಾಗಾದರೆ ಡಿಸ್ಲೆಕ್ಸಿಯಾ ಸರಿಯಾದ ಉತ್ತರ ಆಗ್ತದೆ. ಡಿಸ್ಗ್ರಾಫಿಯಾ ಅಂದರೆ ಬರವಣಿಗೆ. ಒಂದು ವೇಳೆ ಬರವಣಿಗೆ ಅಂತ ಕೊಟ್ಟಿದ್ರೆ ಬರೆಯುವಾಗ ಇದನ್ನು ಸಮಸ್ಯೆನ ಇದು ಮಾಡ್ತಾರೆ ಅಂತ ಹೇಳಿದರೆ ಅದು ಡಿಸ್ಗ್ರಾಫಿಯಾ ಆಗ್ತದೆ. ಡಿಸ್ಕ್ಯಾಲ್ಕುಲಿಯಾ ಅಂಕಗಣಿತ, ಗಣಿತೀಯ ಸಮಸ್ಯೆ. ಕ್ಯಾಲ್ಕುಲೇಟೆಡ್, ಇದು ಗಣಿತೀಯ ಸಮಸ್ಯೆಗೆ ಬರ್ತದೆ. ಆದ್ದರಿಂದ ಡಿಸ್ಪ್ರೆಕ್ಸಿಯಾ ಭಾಷಾದೋಷದಲ್ಲಿ ಬರ್ತದೆ. ಡಿಸ್ಲೆಕ್ಸಿಯಾ ಅನ್ನುವಂಥದ್ದು ಕಲಿಕಾ ನ್ಯೂನತೆ ಬಗ್ಗೆ, ಅದು ಪಿ ಮತ್ತು ಓದುವ ಸಮಸ್ಯೆ ಬಗ್ಗೆ ಹೇಳುವಂಥದ್ದು ಡಿಸ್ಲೆಕ್ಸಿಯಾ ಆಗಿರ್ತದೆ. ಸರಿಯಾದ ಉತ್ತರ ಆಪ್ಷನ್ 3 ಡಿಸ್ಲೆಕ್ಸಿಯಾ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 99. ಕೆಳಗಿನ ಒಂದು ಕಾರಣ ಹೊರತುಪಡಿಸಿ ರಕ್ಷಣಾ ತಂತ್ರಗಳು ಸಮಾಯೋಜನೆಗೆ ಸಹಾಯ ಮಾಡುವುದು. ಅವು ಯಾವುದು? ಪರಿಹಾರ ತಂದುಕೊಳ್ಳಲು ಸಮಯ ಒದಗಿಸುವುದು, ಸಮಾಯೋಜನೆ ಮಾಡಿಕೊಳ್ಳುವ ಹೊಸ ರೀತಿಯನ್ನು ತೋರಿಸುವುದು, ಸಾಧನೆಯ ಶಾಶ್ವತ ತೃಪ್ತಿ ನೀಡುವುದು, ಹಾಕಿಕೊಂಡ ಗುರಿಗಳನ್ನು ಮಾರ್ಪಾಡು ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಲು ಸಹಾಯ ನೀಡುವುದು. ಯಾವುದು ಸರಿಯಾದ ಉತ್ತರ? ಸಾಧನೆಯ ಶಾಶ್ವತ ತೃಪ್ತಿ ನೀಡುವುದೇ ಇದರ ರಕ್ಷಣಾ ತಂತ್ರ. ಸಮಾಯೋಜನೆಗೆ ಸಹಾಯ ಮಾಡ್ತದೆ. ಅರ್ಥ ಆಯ್ತಾ? ಸಾಧನೆಗೆ ಶಾಶ್ವತ ತೃಪ್ತಿ ನೀಡುವುದು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಅವುಗಳನ್ನು ಎದುರಿಸುತ್ತಾ ಸಾಗಿ ಯಶಸ್ವಿಯಾದರೆ ಸಮಾಯೋಜನೆ ಉಂಟಾಗ್ತದೆ. ಒಂದು ವೇಳೆ ಮಗು ಜೀವನಾವಧಿಯ ಹಂತದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ವಿಫಲನಾದರೆ
ಅಪಸಮಯೋಜನೆಗೆ ಗುರಿಯಾಗ್ತಾನೆ. ಸಾಧನೆಯ ಶಾಶ್ವತ ತೃಪ್ತಿ ಹೊಂದಾಣಿಕೆ ಶಾಶ್ವತ ತೃಪ್ತಿ ಆಗೋದಿಲ್ಲ, ಅದು ಹೊಂದಾಣಿಕಾ ರಕ್ಷಣಾ ತಂತ್ರವಲ್ಲ. ಅರ್ಥ ಆಯ್ತಾ? ಹಾಗಾದರೆ ಕಾರಣಗಳು ರಕ್ಷಣಾ ತಂತ್ರಗಳು. ಸಮಾಯೋಜನೆ ಅಂದ್ರೇನು, ಅಪಸಮಯೋಜನೆ ಅಂತ ಹೇಳಿದ್ರು ಅರ್ಥ ಆಯ್ತಲ್ವಾ? ಸಮಾಯೋಜನೆ ಅಂದರೆ ತಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಅದನ್ನು ಎದುರಿಸುತ್ತಾ ಸಾಗಿ ಯಶಸ್ವಿ ಆದರೆ ಅದು ಸಮಾಯೋಜನೆ. ಒಂದು ವೇಳೆ ಮಗು ಜೀವನಾದಿಯ ಹಂತದಲ್ಲಿ ಉಂಟಾಗುವ ಸಮಸ್ಯೆಗೆ ಪರಿಹರಿಸಿಕೊಳ್ಳಲು ವಿಫಲನಾದರೆ ಅದು ಅಪಸಮಾಯೋಜನೆ. ಅರ್ಥ ಆಯ್ತಾ? ಸಾಧನೆ ಶಾಶ್ವತ ತೃಪ್ತಿ ಉಂಟಾಗಬೇಕಾದರೆ ಸಮಾಯೋಜನೆಯಿಂದ ರಕ್ಷಣಾ ತಂತ್ರ ಕೆಳಗಿನ ಒಂದು ಕಾರಣ ಹೊರತುಪಡಿಸಿ ರಕ್ಷಣಾ ತಂತ್ರಗಳು ಸಮಾಯೋಜನೆಗೆ ಸಹಾಯ ಮಾಡ್ತದೆ. ಸಾಧನೆ ಶಾಶ್ವತ ತೃಪ್ತಿ ನೀಡುವುದು ಇದರಲ್ಲಿ ಸಮಾಯೋಜನೆಗೆ ಸಹಾಯ ಮಾಡ್ತದೆ, ಒಂದು ಕಾರಣ ಅಲ್ಲ. ಮತ್ತೆಲ್ಲ ಕೂಡ ಹೌದು. ಪರಿಹಾರ ತಂದುಕೊಳ್ಳಲು ಸಮಯ ಒದಗಿಸುವುದು, ಸಮಾಯೋಜನೆ ಮಾಡಿಕೊಳ್ಳಲು ಹೊಸ ರೀತಿಯನ್ನು ತೋರಿಸುವುದು, ಹಾಕಿಕೊಂಡ ಗುರಿಯನ್ನು ಮಾರ್ಪಾಡು ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಲು ಸಹಾಯ ಮಾಡೋದು, ಇದೆಲ್ಲ ಕೂಡ ಸಮಾಯೋಜನೆಗೆ ಸಹಾಯ ಮಾಡ್ತದೆ. ಕ್ವೆಶ್ಚನ್ ನಂಬರ್ 100. ಶಿಕ್ಷಕರು ವಿದ್ಯಾರ್ಥಿಯಿಂದ ಉತ್ತರ ದೊರಕಿದ ಮೇಲೂ ಮತ್ತೆ ಇನ್ನು ಬೇರೆ ಯಾವುದಾದ್ರೂ ಮಾರ್ಗಗಳಿವೆಯಾ ಎಂದು ಪ್ರಶ್ನೆಗಳನ್ನು ಮುಂದುವರಿಸುತ್ತಾರೆ. ಇದಕ್ಕೆ ಶಿಕ್ಷಕರ ಉದ್ದೇಶವೇನೆಂದರೆ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಬೆಳೆಸುವುದು, ಮೂರ್ತ ಚಿಂತನೆಯನ್ನು ಬೆಳೆಸುವುದು, ಸೃಜನಾತ್ಮಕ ಚಿಂತನೆ ಬೆಳೆಸುವುದು, ಅಂತಿಮ ತೀರ್ಮಾನ ಕೈಗೊಳ್ಳುವ ಚಿಂತನೆ ಬೆಳೆಸುವುದು. ಆಪ್ಷನ್ ನಂಬರ್ 3 ಸೃಜನಾತ್ಮಕ ಚಿಂತನೆ. ಮತ್ತು ಇನ್ನೇನು ಹೊಸತನ, ಸ್ವಂತಿಕೆ, ಬೇರೆ ಬೇರೆ ಹೊಸ ಇನ್ನೇನಿದೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸೃಜನಾತ್ಮಕತೆ ಅಂತ ಹೇಳ್ತೇವೆ ಅಲ್ವಾ? ಸೃಜನಾತ್ಮಕತೆ ಮಕ್ಕಳಿಗಾಗಿ ಅಲೆಕ್ಸ್ ಆಕ್ಸ್ಬರ್ನ್ ಬ್ರೈನ್ ಸ್ಟಾರ್ಮಿಂಗ್ ಅಥವಾ ಬುದ್ಧಿಮಂತನ ಕಾರ್ಯಕ್ರಮವನ್ನು ಕೂಡ ಅಭಿವೃದ್ಧಿಪಡಿಸ್ತಾರೆ. ಇದೆಲ್ಲ ಸೃಜನಾತ್ಮಕ ಚಿಂತನೆಯಲ್ಲೇ ಬರುವಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 101. ಈ ಕೆಳಗಿನವುಗಳಲ್ಲಿ ಯಾವುದು ಚಿಂತನ ಪ್ರಕ್ರಿಯೆಯ ಮನೋವೈಜ್ಞಾನಿಕ ಅಂಶವಲ್ಲ? ಚಿಂತನಾ ಪ್ರಕ್ರಿಯೆ ಯಾವುದು ಚಿಂತನಾ ಪ್ರಕ್ರಿಯೆಯ ಮನೋವೈಜ್ಞಾನಿಕ ಅಂಶವಲ್ಲ? ವೈಯಕ್ತಿಕ ಅನುಭವಗಳು, ಬಿಂಬಗಳು ಇತ್ಯಾದಿ, ವಸ್ತು ಘಟನೆಗಳು, ಪರಿಕಲ್ಪನೆಗಳು ಇತ್ಯಾದಿ, ವಿವಿಧ ಸ್ನಾಯು ಕಾರ್ಯಗಳು, ಭಾಷಾ ಸಾಮರ್ಥ್ಯ, ಇವೆಲ್ಲವೂ ಕೂಡ ಚಿಂತನ ಪ್ರಕ್ರಿಯೆಯಲ್ಲಿ ಬರುವಂಥದ್ದು. ಯಾವುದು ಅಲ್ಲ? ಸ್ನಾಯು ಕಾರ್ಯಗಳು ಅಲ್ಲ. ಅದು ಬಿಟ್ಟು ಮತ್ತೆಲ್ಲವೂ ಕೂಡ ಮನೋವಿಜ್ಞಾನ ಪ್ರಕ್ರಿಯೆಯಲ್ಲಿ ಬರುವಂಥದ್ದೇ, ಸ್ನಾಯು ಕಾರ್ಯಗಳು ಅಲ್ಲ. ಕ್ವೆಶ್ಚನ್ ನಂಬರ್ 102. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ನೀಡುವಾಗ ಶಿಕ್ಷಕರು ಈ ಕೆಳಗಿನ ಒಂದು ಪರೀಕ್ಷೆಯನ್ನು ಅವರ ಮೇಲೆ ನಿರ್ವಹಿಸಿ ಫಲಿತಾಂಶಗಳನ್ನು ಪರಿಗಣಿಸಬೇಕು. ನೈದಾನಿಕ, ಅಭಿಕ್ಷಮತೀಯ, ವ್ಯಕ್ತಿತ್ವದ, ಸೃಜನಶೀಲತೆಯ. ಯಾವುದು? ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ನೀಡುವಾಗ ಶಿಕ್ಷಕರು ಈ ಕೆಳಗಿನ ಒಂದು ಪರೀಕ್ಷೆ ಮಾಡಬೇಕು. ಯಾವ ಪರೀಕ್ಷೆಯನ್ನು ಮಾಡಬೇಕು? ವ್ಯಕ್ತಿತ್ವದ ಪರೀಕ್ಷೆಯನ್ನು ಮಾಡಬೇಕು, ಅಭಿಕ್ಷಮತೆ ಅಲ್ಲ. ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ವಸ್ತುನಿಷ್ಠ ಪರೀಕ್ಷೆ, ಪ್ರಕ್ಷೇಪಣ ತಂತ್ರಗಳನ್ನೆಲ್ಲ ಬಳಸಿಕೊಂಡು ಶಿಕ್ಷಕರು ಅವರ ಫಲಿತಾಂಶಗಳನ್ನು ಪರಿಗಣಿಸಬೇಕಾಗ್ತದೆ. ವಸ್ತುನಿಷ್ಠ ಪರೀಕ್ಷೆ ಅಂದರೆ ಯಾವುದು? ಆತ್ಮಚರಿತ್ರೆ, ವ್ಯಕ್ತಿ ಅಧ್ಯಯನ, ಸಂದರ್ಶನ. ವಸ್ತುನಿಷ್ಠ ಪರೀಕ್ಷೆ ವೀಕ್ಷಣೆ, ದರ್ಜಾಮಾಪನ, ತಪಶೀಲು ಪಟ್ಟಿ, ಸಾಂದರ್ಭಿಕ ಪರೀಕ್ಷೆ, ಕ್ಯೂ ವಿಂಗಡನಾ ಪತ್ರ, ತಂತ್ರಗಳು, ಇದೆಲ್ಲ ವಸ್ತುನಿಷ್ಠ ಪರೀಕ್ಷೆಗಳಾಗಿರ್ತದೆ. ಇದನ್ನು ಮಾಡೋದ್ರ ಮುಖಾಂತರ ಅವರಿಗೆ ಅದನ್ನು ಕಲಿಕೆಗೆ ಪ್ರಚೋದಿಸಬಹುದು. ಅರ್ಥ ಆಯ್ತಾ? ವ್ಯಕ್ತಿತ್ವದ ಪರೀಕ್ಷೆ ಮೂಲಕ ಫಲಿತಾಂಶವನ್ನು ಪರಿಗಣಿಸಬೇಕು. ಕ್ವೆಶ್ಚನ್ ನಂಬರ್ 103. ಎರಿಕ್ಸನ್ ಅವರ ಪ್ರಕಾರ ತಾರುಣ್ಯಾವಸ್ಥೆಯ ಪ್ರಮುಖ ಸವಾಲು ಎಂದರೆ ಈ ಪ್ರಜ್ಞೆಯನ್ನು ಪಡೆಯುವುದು. ನೈತಿಕತೆಯ, ಅನನ್ಯತೆಯ, ಕರ್ತವ್ಯದ, ನ್ಯಾಯದ. ಯಾವುದು ಸರಿಯಾದ ಒಂದು ಉತ್ತರ? ನೈತಿಕತೆಯ, ಅನನ್ಯತೆಯ, ಅಥವಾ ಯಾವುದಾಗಿರ್ತದೆ? ಎರಿಕ್ಸನ್ ಅವರ ತಾರುಣ್ಯಾವಸ್ಥೆ ಹಂತಗಳಲ್ಲಿ ಬರುವಂಥದ್ದು ಪ್ರಮುಖ ಸವಾಲು ಎಂದರೆ ಈ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಎರಿಕ್ಸನ್ ಅವರು ಮನೋಸಾಮಾಜಿಕ ವಿಕಾಸದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರಲ್ವಾ. ಇವರು ವ್ಯಕ್ತಿಯ 12 ರಿಂದ 20 ವರ್ಷದ ಅವಧಿಯಲ್ಲಿ ಅನನ್ಯತೆ ಮತ್ತು ಪಾತ್ರ ನಿರ್ವಹಣೆ ಗೊಂದಲ ಉಂಟಾಗ್ತದೆ ಅಂತ ಹೇಳ್ತಾರೆ. ಈ ಅವಧಿಯನ್ನು ತಾರುಣ್ಯಾವಸ್ಥೆ, ಬೆಳವಣಿಗೆ ಬುಗ್ಗೆ, ಪ್ರಯಾಸದ ಕಾಲ, ವಸಂತದ ಕಾಲ, ಸಂಕ್ರಮಣದ ಕಾಲ ಎಂದು ಈ ಮನೋವಿಜ್ಞಾನಿ ಬಣ್ಣಿಸ್ತಾರೆ. ಹಾಗಾದರೆ ಯಾವುದು ಇದರಲ್ಲಿ ತಾರುಣ್ಯಾವಸ್ಥೆಯ ಪ್ರಮುಖ ಸವಾಲು ಎಂದರೆ ಈ ಪ್ರಜ್ಞೆಯನ್ನು ಪಡೆಯುವುದಾಗಿರ್ತದೆ? ನೈತಿಕತೆಯ, ಅನನ್ಯತೆಯ, ಕರ್ತವ್ಯದ, ನ್ಯಾಯದ. ಯಾವುದು ಉತ್ತರ ಆಗ್ತದೆ? ಅನನ್ಯತೆಯ ಪ್ರಮುಖ ಸವಾಲು. ಇದನ್ನು ಪ್ರಶ್ನಿಸುವ ಕಾಲ, ಪ್ರಯಾಸದ ಕಾಲ, ಬೆಳವಣಿಗೆಯ ಬುಗ್ಗೆ, ಪ್ರಯಾಸದ ಕಾಲ, ವಸಂತದ ಕಾಲ, ಸಂಕ್ರಮಣದ ಕಾಲ ಅಂತ ಕರೀತಾರೆ ತಾರುಣ್ಯಾವಸ್ಥೆಯನ್ನು. ಅರ್ಥ ಆಯ್ತಾ? ಅನನ್ಯತೆಯ ಪ್ರಜ್ಞೆಯನ್ನು ಪಡೆಯುವುದು ಪ್ರಮುಖ ಸವಾಲು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸರಿ. 104. ಬುದ್ಧಿಶಕ್ತಿ ಪರೀಕ್ಷೆಗಳ ಫಲಿತಾಂಶಗಳ ಅತ್ಯುತ್ತಮ ಬಳಕೆ ಇದು. ಸಾಮರ್ಥ್ಯಾನುಸಾರ ವಿದ್ಯಾರ್ಥಿಗಳ ವರ್ಗೀಕರಣ ಮಾಡುವುದು, ದಾಖಲಾತಿ ಅಥವಾ ಉದ್ದೇಶಕ್ಕೆ ವಿದ್ಯಾರ್ಥಿಗಳ ಆಯ್ಕೆ ಮಾಡುವುದು, ಸಂಶೋಧನೆ ಕಾರ್ಯ ಕೈಗೊಳ್ಳುವುದು, ಪರಿಣಾಮಕಾರಿ ಬೋಧನಾ ಕಲಿಕೆಯ ಚಟುವಟಿಕೆಗಳನ್ನು ಯೋಜಿಸುವುದು.
ಬುದ್ಧಿಶಕ್ತಿ ಪರೀಕ್ಷೆ ಫಲಿತಾಂಶಗಳ ಅತ್ಯುತ್ತಮ ಬಳಕೆ ಯಾವುದು? ಪರಿಣಾಮಕಾರಿ ಬೋಧನಾ ಕಲಿಕಾ ಚಟುವಟಿಕೆಗಳನ್ನು ಯೋಜಿಸುವುದು. ಇದು ಬುದ್ಧಿವಂತ ಪರೀಕ್ಷೆಗಳ ಅತ್ಯುತ್ತಮವಾದ ಬಳಕೆ. ಇದು ಈಸಿ ಇದೆ ಅಲ್ವಾ ಕ್ವಶನ್ ನಂಬರ್ 105. ಒಬ್ಬ ಶಿಕ್ಷಕ ಒಂದೇ ವರ್ಗ ಕೋಣೆಯಲ್ಲಿರುವ ಅವಕಾಶ ವಂಚಿತ ಸವಾಲುಗಳುಳ್ಳ ಪ್ರತಿಭಾ ಸಂಪನ್ನ ಮಕ್ಕಳ ಅಗತ್ಯಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾಳೆ. ಇದರ ಹೆಸರು ಏನು? ಪುನರ್ವಸತೀಕರಣ ವರ್ಗ ಕೋಣೆ, ಸಂಪನ್ಮೂಲ ಕೋಣೆ, ವಿಶೇಷ ವರ್ಗಾವಣೆ ಕೋಣೆ, ಅಂತರ್ಗತ ಕೋಣೆ. ಅಂದರೆ ಒಂದೇ ಕೋಣೆಯಲ್ಲಿ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಆ ಮಕ್ಕಳ ಅಗತ್ಯಗಳನ್ನು ಪೂರೈಸಲು ಪ್ರಯತ್ನಿಸುವುದೇ ಅಂತರ್ಗತ. ಅಂತರ್ಗತ ಅಂತ ಹೇಳಿದ್ರೆ ಒಟ್ಟಿಗೆ ಒಗ್ಗಡೆ ಎಲ್ಲ ಬೇರೆ ಬೇರೆ ಅವಕಾಶ ವಂಚನೆ ಸವಾಲುಗಳೆಲ್ಲ ಪ್ರತಿಭಾ ಸಂಪನ್ನ ಮಕ್ಕಳ ಎಲ್ಲ ಅಗತ್ಯತೆಗಳನ್ನು ಪೂರೈಸಲು ಪ್ರಯತ್ನಿಸುವುದಕ್ಕೆ ಅಂತರ್ಗತ ವರ್ಗ ಕೋಣೆ. ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಹೇಳುವಂಥದ್ದೇ ಅವರವರ ಅಪೇಕ್ಷೆಗಳಿಗೆ ಅನುಗುಣವಾಗಿ ಬೋಧಿಸುವಂಥದ್ದೇ ಅಂತರ್ಗತ ವರ್ಗ ಕೋಣೆ ಅಂತ ಕರಿತೇವೆ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 106. ಶಿಕ್ಷಕರು ಹಗೆತನ, ಅಹಂ ಕೇಂದ್ರಿತ ಮತ್ತು ಸಾಮಾಜೀಕರಣಗೊಳ್ಳದ ಒಬ್ಬ ವಿದ್ಯಾರ್ಥಿಯನ್ನು ಗಮನಿಸಿದರೂ ಇದನ್ನು ಖಚಿತಪಡಿಸಿಕೊಳ್ಳಲು ಕೆಳಗಿನ ಯಾವ ಒಂದು ಪರೀಕ್ಷೆಯನ್ನು ವಿದ್ಯಾರ್ಥಿಯ ಮೇಲೆ ನಿರ್ವಹಿಸಬಹುದು? ರೋರ್ಶಾಕ್ ಅವರ ಮಸಿಗುರಿತು ಪರೀಕ್ಷೆ, ಐಸೆಂಕರ್ ಅವರ ವ್ಯಕ್ತಿತ್ವ ಪ್ರಶ್ನಾವಳಿ, ಸಮಾಜ ಮಿತಿತಂತ್ರ, ಸಾಮಾನ್ಯ ಮನೋಧೋರಣೆ ಪರೀಕ್ಷಾ ಬ್ಯಾಟರಿಗಳು. ಯಾವುದು ಸರಿಯಾದ ಉತ್ತರ? ಆಪ್ಷನ್ ನಂಬರ್ ಬಿ, ಐಸೆಂಕ್ರವರ ವ್ಯಕ್ತಿತ್ವ ಪ್ರಶ್ನಾವಳಿ ಇದಕ್ಕೆ ಸರಿಯಾದ ಉತ್ತರ. ಐಸೆಂಕ್ರವರು 2 ಪ್ರಮುಖ ಆಯಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ರೂಪಿಸ್ತಾರೆ. ಅಂದರೆ ಇಲ್ಲಿ ಐಸೆಂಕ್ರವರ ವ್ಯಕ್ತಿತ್ವ ಪ್ರಶ್ನಾವಳಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಹೇಗೆ? ಇಲ್ಲಿ ಐಸೆಂಕ್ರವರು 2 ಪ್ರಮುಖ ಆಯಾಮಗಳನ್ನು ರೂಪಿಸ್ತಾರೆ. ಅವುಗಳಂದ್ರೆ ಅಂತರ್ಮುಖಿ, ಇನ್ನೊಂದು ಬಹಿರ್ಮುಖಿ. ಹಗೆತನ, ಅಹಂ ಕೇಂದ್ರಿತ, ಸಾಮಾಜಿಕರಣಗೊಳ್ಳದ ವ್ಯಕ್ತಿಯನ್ನು ಗಮನಿಸಿದರು. ಇದೆಲ್ಲ ಬೇರೆ ಬೇರೆ ಥರದ ವ್ಯಕ್ತಿಗಳನ್ನು ಗಮನಿಸುವುದಕ್ಕೆ ಅಂತರ್ಮುಖಿಯಿಂದಲೂ ಉಳಿಸ್ಬೋದು, ಬಹಿರ್ಮುಖಿಯಿಂದಲೂ ತಿಳ್ಕೊಳ್ಬೋದಲ್ವಾ. ಇದನ್ನು ಐಸೆಂಕ್ರವರ ವ್ಯಕ್ತಿತ್ವ ಪ್ರಶ್ನಾವಳಿಯ ಮುಖಾಂತರ ತಿಳ್ಕೊಳ್ಬೋದು. ಮೇಲೆ ವಿದ್ಯಾರ್ಥಿಯ ಇದನ್ನು ನಿರ್ವಹಿಸ್ಬೋದು ಅಂತ ಹೇಳ್ಬೋದು. ವ್ಯಕ್ತಿತ್ವ ಅಂತ ಹೇಳಿದ್ರೆ ವ್ಯಕ್ತಿಯನ್ನು ಅಳತೆ ಮಾಡುವಂಥದ್ದು. ಯಾವ ರೀತಿ? ಅವರ ಒಂದು ಬಾಹ್ಯ ವರ್ತನೆ ಅಥವಾ ಆಂತರಿಕ ವರ್ತನೆ ಮುಖಾಂತರ ಅವರನ್ನು ಗುರುತಿಸುವಂಥದ್ದು, ಪರಿಹಾರವನ್ನು ತಿಳ್ಕೊಳ್ಳುವಂಥದ್ದು, ಅವರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಅರ್ಥ ಆಯ್ತಾ? ಇದು ಐಸೆಂಕ್ರವರು ಹೇಳ್ತಾರೆ ವ್ಯಕ್ತಿತ್ವ ಪ್ರಶ್ನಾವಳಿಯಲ್ಲಿ ಅಂತರ್ಮುಖಿ ಬಹಿರ್ಮುಖಿ 2 ಆಯಾಮಗಳ ಮುಖಾಂತರ ಇದನ್ನು ತಿಳ್ಕೊಳ್ಬೋದು ಅಂತ ತಿಳಿಸಿಕೊಡ್ತಾರೆ. ಅರ್ಥ ಆಯ್ತಾ? ಸರಿ. ಕ್ವಶನ್ ನಂಬರ್ 107. ವೈದ್ಯ ದಂಪತಿಗಳ ಏಕೈಕ ಪುತ್ರಿ ರೋಹಿಣಿ ಗಾಯಕಿಯಾಗಲು ಬಯಸುತ್ತಾಳೆ. ಆದರೆ ಆಕೆಯ ತಂದೆ ತಾಯಿಗಳು ಅವಳ ವೃತ್ತಿ ಆಯ್ಕೆಯನ್ನು ಪ್ರಬಲವಾಗಿ ವಿರೋಧಿಸಿದ್ದರು. ಇದು ಸೂಚಿಸುವುದು ಯಾವುದು? ತಂದೆ ತಾಯಿಗಳ ಆಸಕ್ತಿಯ? ಇಲ್ಲ, ವಿರೋಧಿಸ್ತಾರೆ ಅಲ್ವಾ. ಮನೋಧೋರಣೆಯ, ಕಾಳಜಿಯ, ಅಭಿಕ್ಷಮತೆಯ? ಮನೋಧೋರಣೆ. ಅವರ ಮನೋಧೋರಣೆ ಬೇರೆ, ಅವಳ ಮನೋಧೋರಣೆ ಬೇರೆ ಅಲ್ವಾ. ಅವರ ಮನೋಧೋರಣೆಯಿಂದ ಇದು ಸರಿಯಾದ ಆನ್ಸರ್. ಕ್ವಶನ್ ನಂಬರ್ 108. ಶಾಲೆಯ ನಿಯಮಗಳನ್ನು ವಿರೋಧಿಸುವ, ಕಳ್ಳತನ ಮೋಸಗಳಲ್ಲಿ ತೊಡಗಿರುವ ಮಕ್ಕಳನ್ನು ಹೀಗೆಂದು ಕರೆಯುತ್ತಾರೆ? ಸಮಸ್ಯೆ ಮಕ್ಕಳ, ಹಿಂದುಳಿದ ಮಕ್ಕಳ, ಬಾಲಾಪರಾಧಿಗಳ, ಮಾನಸಿಕ ಸವಾಲುಗಳುಳ್ಳ ಮಕ್ಕಳ? ಯಾವುದು? ಬಾಲಾಪರಾಧಿಗಳು. ಶಾಲೆ ನಿಯಮ ಉಳಿದು ಕಳ್ಳತನ ಮಾಡೋದು, ಮೋಸ ಮಾಡೋದು ಇವೆಲ್ಲರಿಗೆ ಬಾಲಾಪರಾಧಿಗಳು ಅಂತ ಕರಿತೇವೆ. ಅರ್ಥ ಆಯ್ತಾ? ಆದ್ದರಿಂದ ಬಾಲಾಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡ್ಬೋದು. ಅವರಿಗೆ ಸಂವಿಧಾನದಲ್ಲಿ ಕೂಡ ಅವರಿಗೆ ನ್ಯಾಯಬದ್ಧವಾಗಿ ಯಾವ ರೀತಿಯ ಮನಪರಿವರ್ತನೆ ಮಾಡಲಿಕ್ಕೆ ಕೂಡ ಸೌಲಭ್ಯಗಳು ಇದೆ. ಅರ್ಥ ಆಯ್ತು? ಅದನ್ನು ಸೂಕ್ತವಾಗಿ ಮನವರಿಕೆ ಮಾಡಬೇಕು. ಇದು ಸರಿ ಯಾವುದು, ತಪ್ಪು ಯಾವುದು ಅನ್ನುವುದನ್ನು. ವಿಚಲಿತವಾದ ಮನಸ್ಥಿತಿ ಇರ್ತದೆ ಅಲ್ವಾ. ಆದ್ದರಿಂದ ಶಿಕ್ಷಕರಾದವರು ಮಗುವಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಆ ಕೆಟ್ಟ ಕೆಲಸವನ್ನು ಮಾಡದಂತೆ ತಡೆ ಹಿಡಿಯುವುದು ಕೂಡ ಶಿಕ್ಷಕರಾದವರ ಕೆಲಸ ಆಗಿರ್ತದೆ. ಸರಿ. ಕ್ವಶನ್ ನಂಬರ್ 109. ಸಮಗ್ರ ಮೌಲ್ಯಮಾಪನ ಕಾರ್ಯಕ್ರಮವು ಈ ಕೆಳಗಿನ ಒಂದು ಗುಣಲಕ್ಷಣವನ್ನು ಸೂಚಿಸುವುದು? ವಿವಿಧ ವಿಷಯಗಳ ಕಲಿಕೆ, ಕಲಿಕಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಮಾಪನ ಮಾಡುವುದು, ತರಗತಿ ಕೋಣೆಯ ಚಟುವಟಿಕೆಗಳ ಮೌಲ್ಯಮಾಪನ, ಕಲಿಕಾರ್ಥಿಗಳಿಗೆ ಪರಿಣಾಮಕಾರಿ ಹಿಮ್ಮಾಹಿತಿಯನ್ನು ನೀಡುವುದು. ಸಮಗ್ರ ಮೌಲ್ಯಮಾಪನ ಕಾರ್ಯಕ್ರಮವು ಈ ಕೆಳಗಿನ ಒಂದು ಗುಣಲಕ್ಷಣ. ಯಾವುದು ಗುಣಲಕ್ಷಣ? ಕಲಿಕಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಮಾಪನ ಮಾಡುವುದು. ಇದು ಸರಿಯಾದ ಉತ್ತರ ಆಗಿರ್ತದೆ. ಕ್ವಶನ್ ನಂಬರ್ 110 ಅಲ್ವಾ. ಒಬ್ಬ ಶಿಕ್ಷಕರು ಅವರ ವಿದ್ಯಾರ್ಥಿಗಳ ಪ್ರತಿಯೊಂದು ಕಾರ್ಯವನ್ನು ತಾವೇ ನಿರ್ದೇಶಿಸುವರು. ವರ್ಷದ ಎಲ್ಲ ಚಟುವಟಿಕೆಗಳನ್ನು ತಾವೇ ಯೋಜಿಸುವರು. ಇದು ಸೂಚಿಸುವ ಶಿಕ್ಷಕ ನಾಯಕತ್ವ ಯಾವುದು? ಪ್ರತಿಯೊಂದು ಕಾರ್ಯವನ್ನು ತಾವೇ ನಿರ್ದೇಶನ ಮಾಡ್ತಾರೆ, ವರ್ಷದ ಎಲ್ಲ ಚಟುವಟಿಕೆಯನ್ನು ತಾವೇ ಯೋಜಿಸುತ್ತಾರೆ. ಇದು ಯಾವುದಾಗ್ತದೆ? ನಿರಂಕುಶ, ಒಬ್ಬರೇ ಮಾಡುವಂಥದ್ದು. ಅದು ನಿರಂಕುಶ ಮಾದರಿ ನಾಯಕತ್ವ ಆಗಿರ್ತದೆ ಅಲ್ವಾ. ಹಾಗಾದರೆ ಸರಿಯಾದ ಉತ್ತರ
ನಿರಂಕುಶ. ಕ್ವಶನ್ ನಂಬರ್ 11. ಈ ಕೆಳಗಿನ ನೀಡಿರುವ ಸೃಜನಶೀಲ ಚಿಂತನೆಯ ಸರಿಯಾದ ಸರಣಿಯನ್ನು ಸೂಚಿಸುವ ಆಯ್ಕೆಯನ್ನು ಗುರುತಿಸಿ. ಅಂತಸ್ಮರಣೆಯ ಹಂತ, ಸೂಕ್ತತೆ ಹಂತ, ಸಿದ್ಧತೆ ಹಂತ, ಪರಿಷ್ಕರಣ ಹಂತ. ಮೊದಲು ಯಾವ್ದು ಬರ್ತದೆ? ಇಲ್ಲಿ ಮೊದಲಿಗೆ ಬರುವಂಥದ್ದು ಕೆಳಗೆ ಸೃಜನಶೀಲ ಹಂತಗಳಲ್ಲಿ ಸಿದ್ಧತೆ, ಸೂಕ್ತತೆ, ಅಂತಸ್ಮರಣೆ, ಪರಿಶೀಲನೆ. ಸಿದ್ಧತೆ ಮೊದಲಿಗೆ, ಸೂಕ್ತತೆ 2, ಸಿದ್ಧತೆ ಮೊದಲೇ ಅಂದರೆ ಸಿ ಫಸ್ಟಿಗೆ. ಸಿ ಎಲ್ಲಿದೆ? ಇಲ್ಲಿ 4th, ಆಪ್ಷನ್ 4. 1 ಗೊತ್ತಿದ್ದು ಇಲ್ಲಿ ಆನ್ಸರ್ ಮಾಡ್ಬೋದು. ಸಿದ್ಧತೆ, ಸೂಕ್ತತೆ, ಅಂತಸ್ಮರಣೆ, ಪರಿಷ್ಕರಣೆ. ಆಯ್ತಾ? ಇದು ಸೃಜನಶೀಲತೆಯ ಹಂತ. ಶಿಪ್ ನೌಕೆ ಅಂತಲೂ ಕರಿತೇವೆ ಅಲ್ವಾ? ಸಿದ್ಧತೆ, ಪರಿಪಕ್ವಾವಸ್ಥೆ, ಜ್ಞಾನೋದಯ, ತಾಳೆ ನೋಡುವಿಕೆ. ಅಥವಾ JB ವಲ್ಲಾಸ್ ಅವರು ಹೇಳ್ತಾರೆ ಸೃಜನಶೀಲತೆ ಹಂತ ಶಿಪ್ ನೌಕೆ. ಇವರು ಹೇಳ್ತಾರೆ ಸೃಜನಶೀಲ ಹಂತಗಳು. ಯಾರು ಹೇಳ್ತಾರೆ? ಅಲೆಕ್ಸ್ ಆಕ್ಸ್ಬರ್ನ್ ಹೇಳ್ತಾರೆ ಬುದ್ಧಿಮಂತನ ಕಾರ್ಯಕ್ರಮವನ್ನು. ಸಿದ್ಧತೆ, ಸೂಕ್ತತೆ, ಅಂತಸ್ಮರಣೆ, ಪರಿಶೀಲನೆ. ಆಯ್ತಾ? 110 ಬಾಲ್ಯಾವಸ್ಥೆ ಕಾಲದಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದು ಎಂದರೆ: ಹೆಚ್ಚು ಸಾಮಾಜಿಕ ಸಂಬಂಧವನ್ನು ಮತ್ತು ಸಂಪರ್ಕವನ್ನು ಬೆಳೆಸಿಕೊಳ್ಳುವುದು, ಅನ್ಯಲಿಂಗದತ್ತ ಆಕರ್ಷಣೆ ಹೊಂದುವುದು, ಸಮವಯಸ್ಕ ಗುಂಪಿನ ಸಕ್ರಿಯ ಸದಸ್ಯರಾಗುವುದು, ತಂದೆ ತಾಯಿಗಳ ಅಭಿಪ್ರಾಯಗಳನ್ನು ವಿರೋಧಿಸುವುದು. ಯಾವುದು ಇಲ್ಲಿ ಸರಿಯಾದ ಉತ್ತರ? ಸದಸ್ಯರಲ್ಲಿ ಯಾವುದು ಸರಿಯಾಗ್ತದೆ? ಸಮವಯಸ್ಕ ಗುಂಪಿನ ಸಕ್ರಿಯ ಸದಸ್ಯರಾಗುವುದು. ಆಪ್ಷನ್ ನಂಬರ್ 3 ಸಮವಯಸ್ಕ ಗುಂಪಿನ ಸಕ್ರಿಯ ಸದಸ್ಯರಾಗುವುದು ಸರಿಯಾದ. ಬಾಲ್ಯಾವಸ್ಥೆ ಕಾಲದಲ್ಲಿ ಸಾಮಾಜಿಕ ವಿಕಾಸ, ಸಾಮಾಜಿಕ ಅಂದರೆ ಸೋಷಲೈಸ್ ಮಾಡುವಂಥದ್ದು. ಯಾವುದು? ಸಮವಯಸ್ಕ ಗುಂಪಿನ ಸಕ್ರಿಯ ಸದಸ್ಯರಾಗುವುದೇ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 113 ಕೆಳಗಿನವುಗಳಲ್ಲಿ ಒಂದರ ಹೊರತು ಉಳಿದವು ಸಮೂಹ ಸಂಲಗ್ನತೆ ಉಪಯುಕ್ತವಾಗಿದೆ. ಮೊದಲಿಗೆ ಸಮೂಹ ಸಂಲಗ್ನತೆ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಸಮೂಹ ಸಂಲಗ್ನತೆ ಅಂದರೆ ಸಮೂಹದ ಒಟ್ಟುಗೂಡುವಿಕೆ, ಅಂದರೆ ಸಮೂಹದಲ್ಲಿ ಒಗ್ಗಟ್ಟು ಇರುವುದನ್ನು ಸೂಚಿಸುವುದೇ ಸಮೂಹ ಸಂಲಗ್ನತೆ. ಅಂತಹ ಸಮೂಹ ಸಂಲಗ್ನತೆ ಉಪಯುಕ್ತವಾದ ಅಂಶ ಯಾವುದು? ಸಮೂಹದ ದಕ್ಷತೆಯನ್ನು ಕೊಡುಗೆ ನೀಡುವುದು, ಸಮೂಹದ ಸದಸ್ಯರಿಗೆ ಸದಸ್ಯದ ಪ್ರಾಮುಖ್ಯತೆಯನ್ನು ಹೆಚ್ಚಿಸುವುದು, ಸದಸ್ಯರುಗಳಲ್ಲಿ ಅಹಂ ಘರ್ಷಣೆಯನ್ನು ಉಂಟು ಮಾಡುವುದು, ಸಮೂಹದ ಯಶಸ್ಸಿನ ಅವಕಾಶ ಅಥವಾ ಸಾಧ್ಯತೆಗಳನ್ನು ಉತ್ತೇಜಿಸುವುದು. ಯಾವುದು ಸರಿಯಾದ ಉತ್ತರ? ಸದಸ್ಯರುಗಳಿಗೆ ಅಹಂ ಘರ್ಷಣೆಯನ್ನು ಉಂಟು ಮಾಡುತ್ತದೆ. ಹೌದು, ಸಮೂಹಗಳಲ್ಲಿ ಅಹಂ ಘರ್ಷಣೆಯನ್ನು ಉಂಟು ಮಾಡುವುದು. ಒಂದನ್ನು ಹೊರತು ಉಳಿದವು ಸಮೂಹ ಸಂಲಗ್ನತೆ ಉಪಯುಕ್ತ. ಒಂದನ್ನು ಹೊರತು ಘರ್ಷಣೆ ಉಂಟು ಮಾಡುವುದು ಅಲ್ಲ. ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಒಂದನ್ನು ಹೊರತುಪಡಿಸಿ ಸಮೂಹ ಸಂಲಗ್ನತೆಗೆ ಉಪಯುಕ್ತ ಯಾವುದು? ಸದಸ್ಯರುಗಳಿಗೆ ಅಹಂ ಘರ್ಷಣೆಯನ್ನು ಉಂಟು ಮಾಡುವುದು ಸಮೂಹ ಸಂಲಗ್ನತೆಗೆ ಉಪಯುಕ್ತವಾದ ಲಕ್ಷಣ ಅಲ್ಲ. ಮತ್ತುಳಿದವೆಲ್ಲವೂ ಹೌದು. ಆದ್ದರಿಂದ ಅದು ಸರಿಯಾದ ಆಪ್ಷನ್. ಸದಸ್ಯರುಗಳಿಗೆ ಅಹಂ ಘರ್ಷಣೆಯನ್ನು ಉಂಟು ಮಾಡುವುದು ಸಮೂಹ ಸಂಲಗ್ನತೆಗೆ ಉಪಯುಕ್ತವಾದಲ್ಲ, ಮತ್ತೆಲ್ಲ ಉಪಯುಕ್ತವಾಗಿದೆ ಅಂತ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ 114 ಯಾವುದೇ ಭೌತಿಕ ಕಾರ್ಯಕ್ಕೆ 3 ಮೂಲ ಆಯಾಮಗಳಿವೆ. ಅವುಗಳನ್ನು ಕಾರ್ಯಗಳು, ಉತ್ಪನ್ನಗಳು, ವಸ್ತು, ವಿಷಯ ಎಂದು ಕರೆಯಲಾಗಿದೆ. ಈ ದೃಷ್ಟಿಯನ್ನು ಸೂಚಿಸಿದ ಮನೋವಿಜ್ಞಾನಿ ಯಾರು? ಗಿಲ್ಫ್ರೆಡ್ ಮತ್ತು ಅವರ ಸಹೋದ್ಯೋಗಿಗಳು. 3 ಮುಖ್ಯ ಇದನ್ನು ಹೇಳ್ತಾರೆ ಅಲ್ವಾ ಗಿಲ್ಫೋರ್ಡ್ ಅವರು. ಯಾವುದೆಲ್ಲ ಅದು? ಗಿಲ್ಫೋರ್ಡ್ ಅವರ 3 ಮೂಲ ಆಯಾಮಗಳು ಯಾವುದು? ಕಾರ್ಯ, ಉತ್ಪನ್ನ, ವಸ್ತು, ವಿಷಯ. ಗಿಲ್ಫೋರ್ಡ್ ಅವರು ಹೇಳ್ತಾರೆ ಅಲ್ವಾ. ಇದನ್ನು ಸರಿಯಾದ ಉತ್ತರ ಗಿಲ್ಫೋರ್ಡ್ ಮತ್ತು ಸಹ ಉದ್ಯೋಗಿಗಳು. ಗಿಲ್ಫೋರ್ಡ್ ಅವರು ಹೇಳ್ತಾರೆ, ಹುಟ್ಟುವಾಗ ಎಲ್ಲರೂ ಬುದ್ಧಿವಂತರಾಗಿ ಹುಟ್ಟಿದರು. ಈ ಶಿಕ್ಷಣ ವ್ಯವಸ್ಥೆಯ ಅರ್ಧದಷ್ಟು ಜನರನ್ನು ಮೂರ್ಖರನ್ನಾಗಿ ಮಾಡುತ್ತದೆ ಎಂಬ ವ್ಯಾಖ್ಯಾನವನ್ನು ಕೂಡ ನೀಡ್ತಾರೆ. ಇದು ಮುಂದೆ ಎಕ್ಸಾಮಲ್ಲಿ ಬರ್ಬೋದು ಗಿಲ್ಫೋರ್ಡ್ ಅವರ ಬಗ್ಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 115 ಶಿಕ್ಷಕರು ವಿದ್ಯಾರ್ಥಿಗಳ ಅವಧಾನವನ್ನು ತರಗತಿಯ ಅವಧಿ ಪೂರ್ಣ ಕಾಪಾಡಿಕೊಳ್ಳಲು ಈ ರೀತಿ ಪ್ರಯತ್ನಿಸುವರು. ಉಪನ್ಯಾಸ ವಿಧಾನ ಅಲ್ಲ. ಮೇಲ್ವಿಚಾರಣೆಯಲ್ಲಿ ಅಧ್ಯಯನ ಕೈಗೊಳ್ಳುವುದು ಅಲ್ಲ. ಉದ್ದೀಪನಗಳನ್ನು ಸೂಕ್ತವಾಗಿ ವ್ಯತ್ಯಾಸ ಮಾಡುವುದು ಸರಿಯಾಗ್ತದೆ ಅಲ್ವಾ. ಮೇಲಿನ ಎಲ್ಲವನ್ನು ಬಳಸುವುದು ಆಗುವುದಿಲ್ಲ. ಆದ್ದರಿಂದ ಉದ್ದೀಪನಗಳನ್ನು ಸೂಕ್ತವಾಗಿ ವ್ಯತ್ಯಾಸ ಮಾಡುವುದು ಸರಿಯಾದ ಉತ್ತರ ಆಗಿರ್ತದೆ. ಕ್ವಶನ್ ನಂಬರ್ 116 ಧನಾತ್ಮಕ ಪುನರ್ಬಲನವು ಇದನ್ನು ಒಳಗೊಳ್ಳುತ್ತದೆ. ಯಾವುದು ಸರಿಯಾದ ಉತ್ತರ? ಹಿತಕರವಾದ ಉದ್ದೀಪನವನ್ನು ನೀಡಿದಾಗ ಅಪೇಕ್ಷಿತ ವರ್ತನೆ ಸಾಧ್ಯತೆ, ಹಿತಕರವಾದ ಉದ್ದೀಪನವನ್ನು ಹಿಂತೆಗೆದುಕೊಂಡಾಗ ಅಪೇಕ್ಷಿತ ವರ್ತನೆಯ ಸಾಧ್ಯತೆ ಹೆಚ್ಚುವುದು, ಹಿತಕರವಾದ ಉದ್ದೀಪನವನ್ನು ನೀಡಿದಾಗ ಅನಪೇಕ್ಷಿತ ವರ್ತನೆಯ ಸಾಧ್ಯತೆಯನ್ನು ಕಡಿಮೆ ಮಾಡುವುದು, ಹಿತಕರವಾದ ಉದ್ದೀಪನವನ್ನು ಹಿಂತೆಗೆದುಕೊಂಡಾಗ ಅನಪೇಕ್ಷಿತ ವರ್ತನೆಯ ಸಾಧ್ಯತೆಯನ್ನು ಕಡಿಮೆ ಮಾಡುವುದು. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ,
ಹಿತಕರವಾದ ಉದ್ದೀಪನವನ್ನು ಹಿಂತೆಗೆದುಕೊಂಡಾಗ ಅಪೇಕ್ಷಿತ ವರ್ತನೆಯ ಸಾಧ್ಯತೆಯು ಹೆಚ್ಚುತ್ತದೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಆಪ್ಷನ್ 117, ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಬಹುಮಾನ ಮತ್ತು ಶಿಕ್ಷೆಯ ಪ್ರಭಾವವನ್ನು ಅಧ್ಯಯನ ಮಾಡಲು ಒಂದು ಪ್ರಯೋಗವನ್ನು ಕೈಗೊಳ್ಳಲಾಯಿತು. ಇದರಲ್ಲಿ ಬಹುಮಾನ ಮತ್ತು ಶಿಕ್ಷೆ ಏನಾಗ್ತದೆ ಎಂಬ ಅಂಶವು ಮಧ್ಯಪ್ರವೇಶಿಸುವ ಚರಾಂಶ, ಪರತಂತ್ರ ಚರಾಂಶ, ಸ್ವತಂತ್ರ ಚರಾಂಶ, ಭಿನ್ನ ಮಾದರಿ. ಯಾವುದು ಸರಿಯಾದ ಉತ್ತರ? ಇಲ್ಲಿ ಯಾವುದೇ ಸ್ಥಿರ ಬೆಲೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ, ಸ್ವತಂತ್ರ ಚರಾಂಶ ಆಗಿರ್ತದೆ. ಯಾವುದಕ್ಕೆ ಸ್ಥಿರ ಬೆಲೆ ಇರುವುದಿಲ್ಲವೋ, ಯಾವುದು ಬದಲಾವಣೆಗೆ ಒಳಪಡುತ್ತದೆಯೋ, ಯಾವುದು ಪರಿವರ್ತನಶೀಲವಾಗಿದೆಯೋ ಅದನ್ನು ಚರ ಅಥವಾ ಪರಿವರ್ತ್ಯ ಎನ್ನುವರು. ಇದನ್ನು ಪ್ರಾಯೋಗಿಕ ವಿಧಾನದಲ್ಲಿ ವಿಲ್ಹೆಲ್ಮ್ ವೂಂಟ್ ಅವರು ಬಳಸ್ತಾರೆ. ಅರ್ಥ ಇದೆ. ಸ್ವತಂತ್ರ ಚರಾಂಶ, ಸ್ಥಿರ ಬೆಲೆ ಇರುವುದಿಲ್ಲ, ಅದನ್ನು ಬದಲಾವಣೆಗೆ ಒಳಪಡ್ತಾ ಇರ್ತದೆ. ಇದಕ್ಕೆಲ್ಲ ಏನಂತ ಹೇಳ್ತಾರೆ? ಸ್ವತಂತ್ರ ಚರಾಂಶ ಅಂತ ಕರಿತೇವೆ. ಪ್ರಯೋಗ ಅಂತ ಹೇಳಿದ ಕೂಡಲೇ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ವಿಲ್ಹೆಲ್ಮ್ ವೂಂಟ್ ಅವರದ್ದು ಅಂತೇಳಿ. ಅರ್ಥ ಆಯ್ತಾ? ಸ್ವತಂತ್ರ ಚರಾಂಶ ಅದು ಸರಿಯಾದ ಉತ್ತರ. ಕ್ವಶ್ಚನ್ ನಂಬರ್ 117, ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಬಹುಮಾನ ಮತ್ತು ಶಿಕ್ಷೆಯ ಪ್ರಭಾವವನ್ನು ಅಧ್ಯಯನ ಮಾಡಲು ಒಂದು ಪ್ರಯೋಗವನ್ನು ಕೈಗೊಳ್ಳಲಾಯಿತು. ಇದರಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಬಹುಮಾನ ಮತ್ತು ಶಿಕ್ಷೆಯ ಪ್ರಭಾವವನ್ನು ಅಧ್ಯಯನ ಮಾಡಲು ಒಂದು ಪ್ರಯೋಗವನ್ನು ಕೈಗೊಳ್ಳಲಾಯಿತು. ಬಹುಮಾನ ಮತ್ತು ಶಿಕ್ಷೆ ಎಂಬ ಅಂಶವು ಯಾವ ಚರಾಂಶವಾಗಿದೆ? ಮಧ್ಯಪ್ರವೇಶಿಸುವ ಚರಾಂಶ, ಪರತಂತ್ರ ಚರಾಂಶ, ಸ್ವತಂತ್ರ ಚರಾಂಶ, ಭಿನ್ನ ಮಾದರಿ. ಇದರಲ್ಲಿ ಯಾವುದಾಗ್ತದೆ? ಬಹುಮಾನ ಮತ್ತು ಶಿಕ್ಷೆ ಸ್ವತಂತ್ರ ಚರಾಂಶ. ಸ್ವತಂತ್ರ ಚರಾಂಶ ಅಂತ ಹೇಳಿದ್ರೆ ಏನು? ಯಾವುದಕ್ಕೆ ಸ್ಥಿರ ಬೆಲೆ ಇರುವುದಿಲ್ಲವೋ, ಯಾವುದು ಬದಲಾವಣೆಗೆ ಒಳಪಡುತ್ತದೆಯೋ, ಯಾವುದು ಪರಿವರ್ತನಾಶೀಲವಾಗಿದೆಯೋ ಅದನ್ನು ಚರ ಅಥವಾ ಪರಿವರ್ತ್ಯ ಎನ್ನುತ್ತಾರೆ. ಪ್ರಾಯೋಗಿಕ ವಿಧಾನದಲ್ಲಿ ಇದನ್ನು ಬಳಸ್ತಾರೆ ಹೆಚ್ಚಾಗಿ. ಇದರಲ್ಲಿ ಯಾವುದು ಸ್ವತಂತ್ರವಾಗಿ ಬದಲಾಗಬಲ್ಲ ಸ್ವತಂತ್ರ ಚರಾಂಶ, ಇನ್ನಾವುದೋ ಅಂಶದಲ್ಲಿ ಆಗುವ ಬದಲಾವಣೆಯನ್ನು ಅವಲಂಬಿಸಿ ಬದಲಾಗುವ ಚರಾಂಶವನ್ನು ಪರತಂತ್ರ ಚರಾಂಶ. ಪ್ರಯೋಗದಲ್ಲಿ ಅಧ್ಯಯನ ಮಾಡುವ ಪರತಂತ್ರ ಚರಾಂಶದ ಮೇಲೆ ಪ್ರಭಾವ ಬೀರುವ ಆದರೆ ಅಧ್ಯಯನಕ್ಕೆ ಒಳಪಡದ ಚರಾಂಶಗಳನ್ನು ಅಸಂಗತ ಚರಾಂಶ ಅನ್ನುತ್ತಾರೆ. ಉದಾಹರಣೆಗೆ, ಕಲಿಕೆಯಲ್ಲಿ ಗಳಿಕೆ ಬೋಧನಾ ವಿಧಾನವನ್ನು ಅವಲಂಬಿಸಿದೆ. ಈ ಹೇಳಿಕೆಯಲ್ಲಿ ಕಲಿಕೆಯಲ್ಲಿ ಗಳಿಕೆ ಆಗುವುದು ಪರತಂತ್ರ ಚರಾಂಶ. ಆ ಬೋಧನಾ ವಿಧಾನ ಮಾಡುವಂಥದ್ದು, ಬೋಧನಾ ವಿಧಾನ ಸ್ವತಂತ್ರ ಚರಾಂಶ ಆಗ್ತದೆ. ಈ ಸನ್ನಿವೇಶದಲ್ಲಿ ಬುದ್ಧಿಶಕ್ತಿ, ಸಿದ್ಧತೆಯ ಮಟ್ಟ, ಕಲಿಯುವ ವಿಷಯ ಅಸಂಗತ ಚರಾಂಶಗಳು ಆಗ್ತದೆ. ಗೊತ್ತಾಯ್ತಾ? ಬಹುಮಾನ ಮತ್ತು ಶಿಕ್ಷೆ ಇದು ಕಲಿಕೆಯಲ್ಲಿ ಗಳಿಕೆ ಅಲ್ವಾ? ಇದು ಬೋಧನಾ ವಿಧಾನವನ್ನು ಬದಲಾವಣೆ ಮಾಡ್ಬೋದು, ಇದಕ್ಕೋಸ್ಕರ ಪ್ರೇರೇಪಿಸಬಹುದು. ಬಹುಮಾನ ಮತ್ತು ಶಿಕ್ಷಣ ನೀಡೋದ್ರಿಂದ ಕಲಿಕೆ ಉತ್ತಮ ರೀತಿಯಲ್ಲಿ ಆಗ್ತದೆ ಅಂತ ಪ್ರೇರೇಪಿಸ್ಬೋದು ಅಲ್ವಾ? ಅದರಿಂದ ಇದು ಏನಾಗ್ತದೆ? ಸ್ವತಂತ್ರ ಚರಾಂಶ ಆಗ್ತದೆ.